ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು ಅಸೇಟ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಬೃಹತಿ ಸಹಸ್ರ ತಥಾ ವಿಷ್ಣು ಸಹಸ್ರನಾಮ ತುಲನಾತ್ಮಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಾವು ನಿನ್ನಿನ ದಿನ ಭಗವಂತನ ಲೋಹಿತಾಕ್ಷ ಅಂತನ್ನುವ ಹೆಸರಿನ ಚಿಂತನೆಯನ್ನು ನಾವು ಮಾಡಿದ್ದೇವೆ. ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡುವಾಗ ರಜೋಗುಣಕ್ಕೆ ಉನ್ನಾಹವನ್ನು ಕೊಟ್ಟು ಜಗತ್ತನ್ನು ಸೃಷ್ಟಿಸಿ ಮಾನವರನ್ನು ಜಡಚೇತನ ಎಲ್ಲರನ್ನು ಸೃಷ್ಟಿ ಮಾಡಿ ಅದರ ಸ್ವಾಮಿಯಾಗಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಪರಮಾತ್ಮನ ಆಕೃತಿ ಅತಿ ಸುಂದರ. ದ್ವಾತ್ರಿಂಶ ಲಕ್ಷಣೋಪೇತ. ಅಷ್ಟೇ ಅಲ್ಲ,
ಅವನ ಕಣ್ಣಿನ ಅಂಚು, ಕಣ್ಣಿನ ಕೆಳಗಿರುವ ಆ ಚರ್ಮದ ಭಾಗ ಕೆಂಪಾಗಿದೆ. ಅದರ ರಿಫ್ಲೆಕ್ಟ್ ಆ ಪರಮಾತ್ಮನ ಕಣ್ಣಿನಲ್ಲಿ ಕಂಡುಬರುತ್ತದೆ. ಆ ಒಂದು ಸೌಂದರ್ಯವೇ ಬಹಳ ಅದ್ಭುತವಾದ ಸೌಂದರ್ಯ. ಬೆಳ್ಳಗಿನ ಕಣ್ಣು ಗಾಬರಿಯನ್ನು ತೋರಿಸ್ತದೆ. ಕಣ್ಣು ಬೆಳಗಾಯಿತು ಅಂತಿಕೊಂಡು ಅಂತೇಳಿ ನಾವು ಪ್ರಯೋಗವನ್ನು ಮಾಡ್ತೇವೆ. ಹಾಗಲ್ಲ, ಪರಮಾತ್ಮನ ಆ ಕೆಂಪು ನೇತ್ರಾಂತದಿಂದ ರಿಫ್ಲೆಕ್ಟ್ ಆಗಿರ್ತಕ್ಕಂಥ ಸ್ವಲ್ಪ ಗುಲಾಬಿ ಮತ್ತು ಬಿಳಿ ಮಿಶ್ರಿತವಾಗಿರ್ತಕ್ಕಂಥ ಆ ದಯೆಯನ್ನು ತೋರಿಸುವ ಸುಂದರವಾದ ಕಣ್ಣುಗಳು, ಆನಂತರ ಅಂಥ ಸುಂದರವಾದ ಪರಮಾತ್ಮನ ರಾಮಕೃಷ್ಣಾದಿ ರೂಪಗಳನ್ನು ನಾವು ಚಿಂತನೆ ಮಾಡುವಾಗ ಲೋಹಿತಾಕ್ಷ ಅಂತನ್ನೋ ಶಬ್ದ ನೆನಪಿಗೆ ಬರಬೇಕು. ಭಗವಂತ ಕೇವಲ ಸುಂದರ ಅಷ್ಟೇ ಅಲ್ಲ, ಸೌಂದರ್ಯದಿಂದ, ತನ್ನ ಪಾಲನೆಯಿಂದ, ನಮ್ಮನ್ನು ರಕ್ಷಣೆ ಮಾಡೋದರಿಂದ, ನಮಗೆ ಆಶ್ರಯ ಕೊಡೋದರಿಂದ ಎಷ್ಟು ಸುಖವನ್ನು ಕೊಡ್ತಾನೆ. ನಮ್ಮ ಸುಖವನ್ನು ಕಸಿದುಕೊಳ್ಳುವಕ್ಕೋಸ್ಕರ ಸಿದ್ಧರಾಗಿ ನಿಂತಿರ್ತಕ್ಕಂತಹ ಹಿರಣ್ಯಕಶಿಪು ಮೊದಲಾಗಿರ್ತಕ್ಕಂಥವರನ್ನು ಕೊಲ್ಲುವಾಗ ಕೆಂಪು ಕಣ್ಣು ಮಾಡಿ ಸಿಟ್ಟು ತೋರಿಸಿ ಅವರನ್ನು ನಾಶಪಡಿಸ್ತಾನೆ. ಯಾಕಪ್ಪ ಈ ಕೆಲಸ ಬೇಕಾಗಿತ್ತು? ಕೇವಲ ನಮ್ಮ ಮೇಲೆ ಉಪಕಾರ ಮಾಡುವುದಕ್ಕೋಸ್ಕರ. ಆದ್ದರಿಂದ ಭಗವಂತ ನಮ್ಮಿಂದ ಪೂಜ್ಯ, ನಮಗೆ ಪ್ರೀತ್ಯಾಸ್ಪದ. ಇಂತಹ ಭಗವಂತನಿಗೆ 61ನೇ ಹೆಸರು ಪ್ರತರ್ಧನ. ಏನಪ್ಪ ಪ್ರತರ್ಧನ ಏನು? ಸಂಸ್ಕೃತದಲ್ಲಿ ತರ್ಧನ ಅಂತ ತಿಳ್ಕೊಂಡಂತಂದರೆ ದ ಕೊಡುವಿಕೆ, ತ ವಿಶೇಷವಾಗಿ, ಅತಿ ವಿಶೇಷವಾಗಿ, ಅತಿ ವಿಶೇಷವಾಗಿ ಕೊಡುವಿಕೆಗೆ ತರ್ಧನ ಪ್ರತರ್ಧನ ಅಂತ ಹೆಸರು. ಏನನ್ನು ಕೊಡ್ತಾನೆ ಪರಮಾತ್ಮ? ತನ್ನ ಭಕ್ತರ ಸಕಲ ಇಷ್ಟಗಳನ್ನು ಪೂರ್ಣ ಮಾಡ್ತಾನೆ. ನಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡ್ತಾನೆ, ಮಾಡಬೇಕು. ನಮಗೆ ನಮ್ಮ ಇಚ್ಛಾಪೂರ್ತಿ ಆಗಬೇಕು, ಇಲ್ಲದೇ ಇದ್ರೆ ನಮಗೆ ಆನಂದ ಆಗೋದಿಲ್ಲ. ಆದರೆ ನಾವೇನು ಮಾಡ್ತೇವೆ? ಆ ಭಗವಂತನನ್ನು ಬಿಟ್ಟು ಹೆಂಡತಿಯನ್ನು, ಗಂಡನನ್ನು, ತಂದೆಯನ್ನು, ತಾಯಿಯನ್ನು, ಬಂಧುಗಳನ್ನು, ಮಕ್ಕಳನ್ನು ಅವಲಂಬಿಸ್ತೇವೆ. ಅವರು ಕೆಟ್ಟವರಲ್ಲ, ಆದರೆ ಅವರು ಅಶಕ್ತರು, ಅವರು ಅಸಮರ್ಥರು. ನಮ್ಮ ಇಷ್ಟಗಳನ್ನು ಪೂರ್ತಿ ಮಾಡಲಿಕ್ಕೆ ಅವ್ರಿಗೆ ಸಾಮರ್ಥ್ಯ ಇಲ್ಲ. ಆದ್ದರಿಂದ ಅವ್ರಿಗೆ ದೋಷ ಕೊಡಬೇಡಿ. ಅವರು ನಮ್ಮೇಲೆ ಕುಟುಂಬದವರೇ, ನಮ್ಮಿಂದ ಬೇರೆ ಅಲ್ಲ ಅವರು. ಆದರೆ ಅವರಿಂದ ಪೂರ್ತಿ ಬಯಸಬೇಡಿ. ನಮಗೆ ಬೇಕಾದದ್ದನ್ನು ಪೂರ್ತಿಯಾಗಿ ಕೊಡುವ ಲೌಕಿಕ ಬೇಡಿಕೆಗಳನ್ನು, ಆನಂತರ ಮೋಕ್ಷ ಅಂತಕ್ಕಂಥ ನಮ್ಮ ಪರಮ ಬೇಡಿಕೆಯನ್ನು ಕೂಡ ಪೂರ್ತಿ ಮಾಡುವ ಭಗವಂತನಿಗೆ ಪ್ರತರ್ಧನ ಅಂತ ತಿಳ್ಕೊಂಡಂಥ ಹೆಸರು. ಈ ರೀತಿ ಹೆಸರು ಬರಲಿಕ್ಕೆ ಕಾರಣ ಏನು ಅಂತನ್ನೋದನ್ನು ನಮಗೆ ಬೃಹತಿ ಸಹಸ್ರದ 61ನೇ ಮಂತ್ರ ತೋರಿಸಿಕೊಡ್ತದೆ, 61ನೇ ಋಕ್ ತೋರಿಸಿಕೊಡ್ತದೆ. ಏನಪ್ಪ ಋಕ್? ನಮ್ಮ ವಿದ್ಯಾರ್ಥಿ ಹೇಳ್ತಾನೆ, ಕೇಳಿ. ಹರಿ ಓಂ ಜನೇಭ್ಯಃ ಅಸ್ಮಾಕಮಸ್ತು ಕೇವಲಃ ತಾ ಅಸ್ಯ ಸೂದದೋಹಸಃ ಸೋಮಂ ಶ್ರೀನಂತಿ ಪೃಷ್ಣಯಃ ಜನ್ಮನ್ ದೇವಾನಾಂ ವಿಶಃ. ಓಂ. ಬೃಹತಿ ಸಹಸ್ರದ ಈ ಮಂತ್ರ ಋಗ್ವೇದ, ಯಜುರ್ವೇದಗಳ ಮಂತ್ರಗಳನ್ನು ಇಟ್ಟುಕೊಂಡು ವಿಹರಣ ವಿಧಿಯಿಂದ ಬ್ರಾಹ್ಮಣ ಆರಣ್ಯಕಗಳ ಮಂತ್ರಗಳನ್ನು ಸೇರಿಸಿ 36 ಅಕ್ಷರಗಳು, 72 ಮಾತ್ರಾಗಳು ಬರುವಂತೆ ಮಾಡಿದ ಈ ಎಡಿಟ್ ಮಾಡಿರ್ತಕ್ಕಂಥ ಮಂತ್ರಗಳು
ವಸಿಷ್ಠ ವಿಶ್ವಾಮಿತ್ರರ ಕಾಲದಲ್ಲಿ ಅವರು ಮಾಡಿದ ಈ ಮಂತ್ರಗಳು ಭಾಳ ಅದ್ಭುತ. ಪರಮಾತ್ಮನಿಗೆ ಪ್ರತರ್ಧನ ಅಂತ ಯಾಕೆ ಹೆಸರು? ಅದಕ್ಕೋಸ್ಕರ ಹೇಳ್ತಾರೆ, ಜನೇಭ್ಯ ಅಸ್ಮಾಕಮಸ್ತು ಕೇವಲ ಅಸ್ಮಾಕಂ, ನಮಗೋಸ್ಕರ ಪರಮಾತ್ಮ. ಜನೇಭ್ಯ, ನಾವು ಯಾರನ್ನು ಕರೆದಿದ್ದೇವೆ, ಪ್ರವಚನಕ್ಕೆ ಬನ್ನಿ ಅಂತ ತಿಳ್ಕೊಂಡಂತೇಳಿ ಕರೆದಿದ್ದೇವೆ, ನನ್ನ ಜೊತೆಯಲ್ಲಿ ಬನ್ನಿ ಅಂತ ತಿಳ್ಕೊಂಡಂತೆ ನನ್ನ ಕುಟುಂಬದವರನ್ನು ನಾನು ಕರೆದಿದ್ದೇನೆ, ಅವರಿಗೆಲ್ಲವೂ ಪರಮಾತ್ಮ ಹೇಗಿದ್ದಾನೆ? ಕೇವಲ, ಎಂದಿಗೂ ಬದಲಾಗೋದ್ರಿ, ಸರ್ವತಾ ಬದಲಾಗೋದಿಲ್ಲ ಅವನು. ನಾವು ಬದಲಾಗ್ತೇವೆ. ಇವತ್ತೇನು ಮೂಡ್ ಚೆನ್ನಾಗಿದೆ, ಗಂಡ ಕೇಳದೆ ಏನೋ ತಂದು ಕೊಡ್ತಾನೆ, ಅಪ್ಪ ಏನೋ ತಂದು ಕೊಡ್ತಾನೆ, ಮಕ್ಕಳೇನೋ ತಂದು ಕೊಡ್ತಾರೆ. ಆದರೆ ಯಾವಾಗ ನಮ್ಗೆ ಬೇಕಾಗಿರ್ತದೆ ಅವ್ರ ಮೂಡ್ ಬೇರೆ ಏನು ಚೋರಿ ಇರ್ತದೆ, ಆಗೋದಿಲ್ಲ ಬಿಡಿ ಅಂತಕೊಂಡು ಹೇಳ್ಬಿಡ್ತಾರೆ. ಆದರೆ ನಮ್ಮ ಭಗವಂತ ಅಲ್ಲ, ಕೇವಲ ಸರ್ವದೇಶ ಕಾಲೇಶು ಏಕರೂಪೇಣ ಸ್ಥಿತ ಇಷ್ಟದಶ್ಚ. ಅವನು ಅಸ್ತು ಭೂಯಾತ್, ಪರಮಾತ್ಮ ಯಾವಾಗಲೂ ಒಂದೇ ರೀತಿಯಾಗಿರಪ್ಪ, ನಮಗೆ ಅನುಗ್ರಹ ಮಾಡ್ತಕ್ಕಂಥವನಾಗಪ್ಪ, ಕರುಣಾ ಸಮುದ್ರನಾಗಪ್ಪ ಪರಮಾತ್ಮ. ನಮ್ಮನ್ನು ನಮ್ಮವರನ್ನು ಎಲ್ಲರನ್ನು ಸುಖವಾಗಿಡಪ್ಪ. ಅಸ್ಮಾಕಂ ಜನೇಭ್ಯಶ್ಚ, ಜಗತ್ತಿನ ಎಲ್ಲರೂ ಕೂಡ ಸುಖಿಗಳಾಗಲಿ ಅಂತನ್ನುವ ಒಂದೇ ಒಂದು ಸಿದ್ಧಾಂತ ಇದು ಭಾರತೀಯ ಸನಾತನ ಧರ್ಮದ ಸಿದ್ಧಾಂತ. ಬೇರೆ ಧರ್ಮದ ಬೇಡಿಕೆ ನಿನ್ನನ್ನು ನಂಬದ ವ್ಯಕ್ತಿ ಜೀವಿತ ಇರಲಿಕ್ಕೆ ಯೋಗ್ಯನೆಲ್ಲ ನಾಶಪಡಿಸುವಂತೆ. ನಮ್ಮಲ್ಲಿ ಹಾಗಲ್ಲ, ಎಲ್ಲರೂ ಸುಖವಾಗಿ. ಅಸ್ಮಾಕಂ ಜನೇಭ್ಯಶ್ಚ ಈ ಮಂತ್ರದಲ್ಲಿದೆ. ಪರಮಾತ್ಮ ಕೇವಲ ಅಸ್ತು, ಒಂದೇ ರೀತಿಯಾಗಿ ಕರುಣಾ ಸಮುದ್ರನಾಗಿ ನಮ್ಮ ಇಷ್ಟಪ್ರದನಾಗಿರಪ್ಪ ಪರಮಾತ್ಮ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಈ ರೀತಿಯಾಗಿ ಹಿಂದಿನ ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ? ಹಿಂದಿನ ಜನ್ಮದ ನಮ್ಮ ಪೂರ್ವಜರು ಪೂರ್ವ ಪ್ರಜೆಗಳು ಏನು ಮಾಡಿದ್ದಾರೆ? ಅಸ್ಯ ಸೂದದೋಹಸಃ, ಹಿಂದಿಯಲ್ಲಿ ಸೂದ್ ಅಂತ ತಿಳ್ಕೊಂಡಂತಂದರೆ ಇಂಟ್ರೆಸ್ಟ್, ಬಡ್ಡಿ. ಆದರೆ ಸಂಸ್ಕೃತದಲ್ಲಿ ಸೂದ ಅಂತ ತಿಳ್ಕೊಂಡಂತಂದರೆ ಜ್ಞಾನ. ನಮ್ಮ ಕರ್ಮಗಳು ಒಂದಿಷ್ಟಿಂದ ಹಿಂದಿಯಲ್ಲಿ ಬಂದ ಅರ್ಥ ಸರಿ ಅಂತ ಅನ್ನಿಸ್ತದೆ ನನಗೆ. ಯಾಕೆ? ಪರಮಾತ್ಮ ಮಾಡಿದ ಉಪಕಾರಕ್ಕೆ ನಾವು ಬಡ್ಡಿ ಕೊಡಬೇಕಲ್ಲ. ಪ್ರಿನ್ಸಿಪಲ್ ಕೊಡಲಿಕ್ಕಾಗೋದಿಲ್ಲ, ಬಿಟ್ಬಿಡಿ. ಪರಮಾತ್ಮ ಸಂತುಷ್ಟನಾಗೋದು ನಾವು ನಮ್ಮ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಕರ್ಮಗಳಿಂದ, ಆನಂತರ ನಮಗೆ ಜ್ಞಾನವನ್ನು. ಆದರೆ ಇದು ಕೂಡ ನಾವು ಸ್ವತಂತ್ರರು. ಇದನ್ನು ಕೊಡ್ತಕ್ಕಂಥವರು ಸೂದದೋಹಸಃ, ಶ್ರೇಷ್ಠವಾದ ಕರ್ಮ ಮತ್ತು ಈ ಜ್ಞಾನ ಇವುಗಳನ್ನು ಕೊಡುವ ದೋಹಸಃ, ದೋಗ್ಧೀತಿ ದೋಹಸಃ, ನಮಗೆ ಜ್ಞಾನ ಕೊಟ್ಟು ಸತ್ಕರ್ಮ ಮಾಡುವಂತೆ ಪ್ರೇರಿಸುವವರು ಇಬ್ಬರು. ಒಬ್ಬನು ಸರ್ವೋತ್ತಮ, ಇನ್ನೊಬ್ಬನು ಜೀವೋತ್ತಮ. ಆದ್ದರಿಂದಾಗಿ ಸೂದದೋಹಸಃ ಅಂತೇಳಿ ಇಲ್ಲಿ ಬಹುವಚನವನ್ನು ಉಪಯೋಗಿಸಿದ್ದಾರೆ. ಯಾಕೆಂತಂದರೆ ಬ್ರಹ್ಮವಾಯು ಇಬ್ಬರು ಸೇರಿ ಬ್ರಹ್ಮವಾಯು ಪರಮಾತ್ಮ ಅವರು ಬಹುವಚನ ಆಗ್ತದೆ. ಇಲ್ಲ ಏಕವಚನ, ಎಲ್ಲ ವಚನಗಳಲ್ಲಿಯೂ ಕೂಡ ಕೆಲವು ಸಲ ಉಪಯೋಗಿಸಲ್ಪಡ್ತಾರೆ. ಇಂತಹ ನಮಗೆ ಉಪಕಾರ ಮಾಡುವ
ಪರಮಾತ್ಮನನ್ನು ಸ್ತೋತ್ರ ಮಾಡಿಸೋದಕ್ಕೋಸ್ಕರ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನನ್ನು ಸಂತೋಷಪಡಿಸೋದಕ್ಕೋಸ್ಕರ ನಮ್ಮ ಪ್ರಜಾ ಹಿಂದಿನ ನಮ್ಮ ಜನರು ವಿಷಃ ಜನರು ಜನ್ಮನ್ ದೇವಾನಾಂ ಯಜ್ಞ ಯಾಗದ ಸಂದರ್ಭದಲ್ಲಿ ಪ್ರಶ್ನಯ ವೇದವಚನಗಳಿಂದ ವೇದಿನ ಮಾತುಗಳಿಂದ ಸೋಮಂ ಶ್ರೀಣಂತಿ ಸೋಮವನ್ನು ಸ್ವೀಕರಿಸ್ತಾರೆ. ಪರಮಾತ್ಮನಿಗೆ ಸೋಮವನ್ನು ಸಮರ್ಪಿಸ್ತಾರೆ. ಸೋಮಪಾನ ಅಂತಿಕೊಂಡಂತಂದ್ರೆ ಏನು? ಸೋಮವನ್ನು ಕೊಡುವುದು, ಸೋಮವನ್ನು ಕುಡಿಯುವುದು, ಸೋಮವನ್ನು ಸ್ವೀಕರಿಸುವುದು. ಏನು ಸೋಮವನ್ನು ಸ್ವೀಕರಿಸುವುದು ಅಂತಿಕೊಂಡಂತಂದ್ರೆ ಏನು? ಸಂಸ್ಕೃತದಲ್ಲಿ ಸೋಮ ಶಬ್ದಕ್ಕೆ ಆಪಃ, ಪಯಃ, ಮನೋವೃತ್ತಿ, ಭಗವಂತ ಮತ್ತು ಪ್ರಾಣದೇವರು 4 ಅರ್ಥ ಇವೆ. ಇನ್ನೂ ಕೆಲವು ಅರ್ಥ ಇವೆ. ಸೋಮಲತೆ ಇತ್ಯಾದಿ ಅರ್ಥಗಳಿವೆ. ಆಪಹ ಅಂತಿಕೊಂಡಂತಂದರೆ ತೃಪ್ತಿಯನ್ನು ಕೊಡುವ ಒಂದು ಪದಾರ್ಥ, ದ್ರವ ಪದಾರ್ಥ ಅಂತಂದರೆ ನೀರು. ಪಯಃ ಹಾಲು ಅಂದರೆ ಪರಿಪುಷ್ಟತೆ. ಆನಂತರ ಮನೋವೃತ್ತಿ, ಆ ಮನಸ್ಸಿನಲ್ಲಿ ಇರ್ತಕ್ಕಂಥ ಏನು ಒಂದು ಜ್ಞಾನ ಇದೆ, ತಿಳುವಳಿಕೆ ಇದೆ, ಅದನ್ನು ಶ್ರೀಣಂತಿ. ನೀರನ್ನು ಕುಡಿಯುತ್ತಾರೆ, ಹಾಲನ್ನು ಹಿಂಡುತ್ತಾರೆ, ಮನೋವೃತ್ತಿಯನ್ನು ಭಗವಂತನಲ್ಲಿ ಏಕಾಗ್ರಗೊಳಿಸುತ್ತಾರೆ. ಶ್ರೀಣಂತಿ ಅಂತ ಅರ್ಥ. ಇನ್ನು ಸೋಮ ಅಂತಿಕೊಂಡಂತಂದರೆ ಸೋಮಂ ಶ್ರೀಣಂತಿ. ಶ್ರೀಣಂತಿ ಶಬ್ದಕ್ಕೆ ವೇದದ ವ್ಯಾಖ್ಯಾನಕಾರ ಹೇಳ್ತಾರೆ, ಮಂತ್ರೈಹಿ ಗೃಹ್ಣಂತಿ ಸ್ತುವಂತಿ, ಮಂತ್ರೈರಿ ಗೃಹ್ಯತೆ ಹಿ ಸೋಮಃ ಅಂತಿಕೊಂಡಂತೇಳಿ ವೇದವಾಕ್ಯ. ಅಂದರೆ ಸೋಮಂ ಲಕ್ಷ್ಮೀನಾರಾಯಣರ ಸಹಿತನಾಗಿರ್ತಕ್ಕಂತಹ ವಾಯುದೇವರನ್ನು. ಇನ್ನು ಸೋಮ ಶಬ್ದಕ್ಕೆ ಲಕ್ಷ್ಮೀನಾರಾಯಣ ಸಹಿತ ವಾಯುದೇವರು ಹೌದು. ಭಗವಂತನಿಗೆ ಅಂತಿಕೊಂಡಂತ ಹೆಸರು, ಮಹಾಲಕ್ಷ್ಮಿಗೆ ಮಾ ಅಂತಿಕೊಂಡಂತ ಹೆಸರು. ಅಶ್ಚ ಮಾಚ ಅಮೌ ಅಮಾಭ್ಯಾಂ ಸಹಿತ ಸೋಮ. ಯಾವಾಗಲೂ ಪರಮಾತ್ಮ ಯಾವನ ಹೃದಯದಲ್ಲಿದ್ದು ಸಂಪೂರ್ಣ ಜಗತ್ತಿನ ವ್ಯಾಪಾರವನ್ನು ನಡೆಸ್ತಾನೆ, ಆ ಭಗವಂತನಿಗೆ, ಆ ಮುಖ್ಯ ಪ್ರಾಣದೇವರಿಗೆ ಸೋಮ ಅಂತ ತಿಳ್ಕೊಂಡಂತ ಹೆಸರು. ಆ ಮುಖ್ಯ ಪ್ರಾಣ ವಾಯುದೇವರನ್ನು ಶ್ರೀಣಂತಿ, ಮಂತ್ರೈಹಿ ಗೃಣಂತಿ ಸ್ತುವಂತಿ ಚ, ಮಂತ್ರಗಳಿಂದ ಸ್ತೋತ್ರ ಮಾಡ್ತಾರೆ. ವೇದವಚನ ಅಂತ ತಿಳ್ಕೊಂಡಂತಂದರೆ ಭಗವಂತನಿಗೊಂದು ಅನ್ನ, ನೈವೇದ್ಯ. ನೀವು ಏನು ನೈವೇದ್ಯ ತೋರಿಸ್ತೀರಿ? ಹಣ್ಣು, ಈಗಂತೂ ಹಣ್ಣು ಬರೋದಿಲ್ಲ. ಹಣ್ಣು ಮತ್ತು ಬೇರೆ ಯಾವ ಪದಾರ್ಥಗಳು, ಶಾಖರಹಿತವಾದ ಪದಾರ್ಥಗಳು, ಇದು ಸ್ಥೂಲವಾದ ನಿವೇದನೆ. ಆದರೆ ವೇದ ಮಂತ್ರಗಳಿಂದ ಭಗವಂತನನ್ನು ಸ್ತೋತ್ರ ಮಾಡಿದರೆ, ಪೂಜೆ ಮಾಡುವಾಗ ವೇದ ಮಂತ್ರಗಳನ್ನು ಹೇಳಿದರೆ, ಪರಮಾತ್ಮ ನಿರ್ಮಾಲ್ಯ ತೆಗೆಯುವಾಗ ಅಂಬ್ರಣಿ ಸೂಕ್ತ, ಪರಮಾತ್ಮನ ನಿರ್ಮಾಲ್ಯ ಅಭಿಷೇಕ ಮಾಡುವಾಗ ಮನ್ಯು ಸೂಕ್ತ,
ಭಗವಂತನಿಗೆ ಶುದ್ಧಾಭಿಷೇಕ ಮಾಡುವಾಗ ಪುರುಟ ಸೂಕ್ತ, ಮಹಾಲಕ್ಷ್ಮೀ ದೇವಿಗೆ ಶಂಖಕ್ಕೆ ಅಭಿಷೇಕ ಮಾಡುವಾಗ ಶ್ರೀ ಸೂಕ್ತ, ವಾಯುದೇವರಿಗೆ ಅಭಿಷೇಕ ಮಾಡುವಾಗ ಬಳಿತ್ತಾ ಸೂಕ್ತ, ಆನಂತರ ಪರಮಾತ್ಮನ ವರೆಸೆ ಇಡುವ ಅಲಂಕಾರ ಮಾಡುವಾಗ ಸಮುದ್ರ ಸೂಕ್ತ, ಆನಂತರ ಪರಮಾತ್ಮನ ವಿಶೇಷ ಪ್ರಾರ್ಥನೆ ಮಾಡುವಾಗ ತದಿದಾಸ ಸೂಕ್ತ, ಈ ಪ್ರತಿ ಸಹಸ್ರದ ಮೊದಲನೇ ಸೂಕ್ತ. ಇಷ್ಟು ವೇದ ಮಂತ್ರಗಳಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ಪರಮಾತ್ಮ ನಮ್ಮ ಅಭೀಷ್ಟಗಳನ್ನು ಪೂರೈಸ್ತಾನೆ. ಅವರಿಗೆ ಲಂಚ ಕೊಡ್ತೇನೆ, ಇವರಿಗೆ ಲಂಚ ಕೊಡ್ತೇನೆ, ಇವ್ರ ಕಡೆಯಿಂದ ಇವ್ರ ಹತ್ರ ಹೋಗ್ತೇನೆ, ಇವ್ರು ನನ್ನನ್ನು ರಕ್ಷಿಸ್ಬೋದು, ಸ್ವಲ್ಪ ವ್ಯವಹಾರದಲ್ಲಿರ್ಬೋದು. ಆದರೆ ಇವನನ್ನು ನಂಬಿದರೆ ಮಾತ್ರ ನಿಮ್ಮ ಅಭೀಷ್ಟಗಳು ನಿಶ್ಚಿತವಾಗಿಯೂ ಪೂರ್ತಿಯಾಗ್ತವೆ. ಅಭೀಷ್ಟ ವೃತ್ತಿಗೋಸ್ಕರ ಮನಸ್ಸಿನಲ್ಲಿ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ವಾಯು ಪರಮಾತ್ಮನನ್ನು ಲಕ್ಷ್ಮೀನಾರಾಯಣರು ಮತ್ತು ವಾಯುದೇವರನ್ನು ಮನಸ್ಸಿನಲ್ಲಿ ಸ್ಥಿರ ಮಾಡಿಕೊಳ್ತಾರೆ. ಅವರಿಂದ ತಮ್ಮ ಅಭೀಷ್ಟಗಳನ್ನು ಪೂರೈಸಿಕೊಳ್ತಾರೆ. ನಮ್ಮ ಪೂರ್ವಜರು ದೇವರನ್ನು ಸ್ತೋತ್ರ ಮಾಡಿ ಅಭೀಷ್ಟಗಳನ್ನು ಪೂರೈಸಿಕೊಂಡರು. ಪರಮಾತ್ಮ ಸಹಾಯ ಮಾಡ್ತಾನೆ. ಅವನು ನಂಬಿದರೆ ಸಹಾಯ ಮಾಡ್ತಾನೆ, ಗುರುಗಳನ್ನು ನಂಬಿದರೆ ಸಹಾಯ ಮಾಡ್ತಾನೆ. ನಾನು ನನ್ನ ಜೀವನದಲ್ಲಿ ಅನೇಕ ಅನುಭವಗಳನ್ನು ಪಡೆದಿದ್ದೇನೆ. ನಮ್ಮ ಅಣ್ಣನಿಗೆ 10 ವರ್ಷ, ನನಗೆ 7.5-8 ವರ್ಷ. ನಮ್ಮ ಗುರುಗಳು ಮೌಲ್ಯಾಚಾರ್ಯರು ಸಂಚಾರಕ್ಕೆ ಬಂದಾಗ ನಮ್ಮ ಮನೆಯಲ್ಲಿ ಇಳ್ಕೊಳ್ತಾ ಇದ್ದರು. ಅಂದು ಬಂದಾಗ ನಮ್ಮ ತಂದೆಗೆ ಹೇಳಿದ್ರು, ನಿಮ್ಮ ಮಕ್ಕಳು ವಯಸ್ಸಾಗಿದ್ರಿ, ಮದುವೆ ಮಾಡಿರಿ, ಉಪನಯನ ಮಾಡಿಬಿಡ್ರಿ ಅಂತ ಹೇಳಿದರು. ನಮ್ಮ ತಂದೆ ಆಗಲಿ ಅಂತಂದರು. ಆದರೆ ಕೈಯಲ್ಲಿ ಹಣ ಇಲ್ಲ. ಇನ್ನು ನಮ್ಮನೆಯ ಪದ್ಧತಿ ಉಪನಯನ ತಿರುಪತಿಯಲ್ಲೇ ಆಗಬೇಕು. ಉಪನಯನ ತಿರುಪತಿಯಲ್ಲಿ ಆಗಬೇಕು. ತಿರುಪತಿಗೆ ಹೋಗಿ ಬರುವ ಖರ್ಚು, ತಂದೆ ತಾಯಿ ಮಕ್ಕಳು, ಆನಂತರ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಸೋದರತ್ತೆ, ನಮ್ಮ ಅಜ್ಜಿ, ಆನಂತರ ನನ್ನ ತಮ್ಮ ತಂಗಿಯರು, ಇಷ್ಟು ಜನರನ್ನು ಕರೆದುಕೊಂಡು ಹೋಗ್ಬೇಕು, ಕರೆದುಕೊಂಡು ಬರಬೇಕು. ಕೈಲಿ ಹಣ ಇಲ್ಲ. ನಮ್ಮ ತಂದೆಗೆ 60 ರೂಪಾಯಿ ಸಂಬಳ ಬರ್ತಾಯಿತ್ತು. ಮನೆಯಲ್ಲಿ ನಾವು 10 ಜನ. ಅವರ ಊಟಕ್ಕೆ ಎಲ್ಲ ಖರ್ಚಾಗ್ತಾಯಿತ್ತು. ತರಕಾರಿ ವಾರಕ್ಕೆ ಒಮ್ಮೆ ಬರ್ತಾಯಿತ್ತು ಮನೆಗೆ. ನಂಗೆ ನೆನಪಿದೆ. ಇನ್ನು ರವಿವಾರ ಸಂತೆ, ಆ ಸಂತೆಯಲ್ಲಿ ಈಗಿನ ನೀವು ಕೇಳಿದ್ರೆ ನಗ್ತೀರಿ, ಈಗಿನ 10 ಪೈಸೆ 20 ಪೈಸೆಗೆ ಕಿಲೋ ತರಕಾರಿಗಳು ಸಿಗ್ತಾಯಿತ್ತು. ಉಪನಯನ ಮಾಡಲಿಕ್ಕೆ ಹಣ ಇಲ್ಲಿದೆ. ನಮ್ಮ ಗುರುಗಳು ಹೇಳಿದರು, ನೋಡಪ್ಪ, ನಾನು ನಿಮ್ಮ ಮಕ್ಕಳ ಉಪನಯನ ವ್ಯವಸ್ಥೆ ನೋಡ್ಕೊಳ್ತೇನೆ, ಲಘುವಿನ ಉಪನಯನ ತಯಾರು ಮಾಡಿರಿ ಅಂತ ತಿಳ್ಕೊಂಡು ಅಂತ ಹೇಳಿ, ನನ್ನ ಅನುಗ್ರಹ ಇದೆ ಅಂತ ತಿಳ್ಕೊಂಡು ಹೇಳಿ ಹೋಗ್ಬಿಟ್ರು. ಅದು ನಮ್ಮ ಅಪ್ಪನಿಗೆ ಸಂಕೋಚ. ಗುರುಗಳಿಗೆ ಕೊಡಬೇಕು, ಗುರುಗಳಿಂದ ತೆಗೆದುಕೊಳ್ಬಾರ್ದು. ಇಲ್ಲ, ಮೊದಲೇ ವಿದ್ಯೆ ಋಣ ತೀರಿಸಲಿಕ್ಕೆ ಆಗೋದಿಲ್ಲ, ಇನ್ನು ಗುರುಗಳಿಂದ ಹಣ ತೆಗೆದುಕೊಂಡು ಆ ಋಣವನ್ನು ತೀರಿಸೋದು ಯಾವಾಗ? ಇಂಥ ಸಂದರ್ಭದಲ್ಲಿ ನಮ್ಮ ತಂದೆ ಚಿಂತೆ ಮಾಡ್ತಾಯಿದ್ರು, ಹೇಗೆ ಮಕ್ಕಳ ಉಪನಯನ ಆಗಬೇಕಪ್ಪ ಅಂತ. ನಮ್ಮ ತಂದೆ ನಮ್ಮ ಮನೆ ಎದುರಿಗೆ ಒಬ್ಬರು ದೇಶಪಾಂಡೆ ಅಂತ ತಿಳ್ಕೊಂಡು ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇದ್ದರು. ಅವ್ರ ಮನೆಗೆ ಬೆಳಗ್ಗೆ ಪೂಜೆಗೆ ಸಾಯಂಕಾಲ
ಮಂಗಳಾರತಿ ಮಾಡಲಿಕ್ಕೆ ಹೋಗಿ ಬರ್ತಾಯಿದ್ರು. ಅವರೇನು ಆಗಿನ ಕಾಲಕ್ಕೆ 2 ರೂಪಾಯಿ 3 ರೂಪಾಯಿನ ಕೊಡ್ತಾಯಿದ್ರು, ಅಷ್ಟರಲ್ಲೇ ಉಪಯೋಗ ಆಗ್ತಾಯಿತ್ತು. ಅವತ್ತು ಸಾಯಂಕಾಲ ಹೇಳ್ತೇನೆ, ಗುರುಗಳು ಆಶೀರ್ವಾದ ಮಾಡಿದರೆ ಏನು ಸಿಗ್ತದೆ, ಪರಮಾತ್ಮ ಗುರುಗಳು ನಿಂತ್ಕೊಂಡು ಹೇಗೆ ಆಶೀರ್ವಾದ ಮಾಡ್ತಾನೆ ಅಂತಂದರೆ, ನಮ್ಮ ತಂದೆ ಅವ್ರ ಮನೆಗೆ ಮಂಗಳಾರತಿಗೆ ಹೋದಾಗ ಅವ್ರು ಕೇಳಿದರು, ಏನೇ ನಿಮ್ಮ ಗುರುಗಳು ಬಂದಿದ್ರಂತೆ, ಏನೇನು ಹೇಳಿದ್ರು ಅಂತ ತಿಳ್ಕೊಂಡು ಅಂತ ಹೇಳಿ. ಏನಿಲ್ಲರಿ, ಮತ್ತು ಮಕ್ಕಳು ಉಪನಯನ ಮಾಡಿರಿ ಅಂತ ತಿಳ್ಕೊಂಡು ಅಂತ ಹೇಳ್ಯಾರ, ಆಶೀರ್ವಾದ ಮಾಡಿ ಹೋಗ್ಯಾರ. ಮತ್ತು ಯಾಕೆ ಮಾಡಬಾರ್ದು ನೀವು? ಇಲ್ಲರಿ, ಆಗೋ ನನ್ನಷ್ಟು ಏನು ಸ್ವಲ್ಪ ಹಣ ಇಲ್ಲ. ಏನಿಲ್ಲ ಅಂತಂದರೂ ಕೂಡ ತಿರುಪತಿವರೆಗೆ ಹೋಗಿ ಬಂದು ಅಲ್ಲಿ ಉಪನಯನ ಖರ್ಚು ಎಲ್ಲ ಬರ್ತದೆ, 200-300 ರೂಪಾಯಿ ಬರ್ತದೆ. ನಾನು ಬರೋದೇ 60 ರೂಪಾಯಿ, ಅದು ಉಳಿಯೋದಿಲ್ಲ, ನಾ ಇಲ್ಲಿಂದ ತರಲಿ. ಆಗ ಅವ್ರು ಹೇಳಿದರು, ನಮ್ಮ ತಂದೆ ಹೆಸರು ರಾಮಾಚಾರ್ಯ ಅಂತ, ರಾಮಾಚಾರ್ಯ 200 ರೂಪಾಯಿ ತೊಗೊಳ್ರಿ, ನಿಮ್ಮ ಕಡೆ ಸ್ವಲ್ಪ ಸೇರಿಸ್ರಿ, ಹೋಗ್ಬರ್ರಿ. ಗುರುಗಳು ಹೇಳಿದರು. ಅವತ್ತೇ ದಿನ ಹಣದ ವ್ಯವಸ್ಥೆ ಆಯಿತು, ಉಪನಯನ ಆಯಿತು. ಮುಂದೆ ಉಪನಯನ ಹೇಗೆ ಆಯಿತು, ಏನಾಯಿತು ಅಂತ ಅನ್ನೋದು ಪ್ರಶ್ನೆ ಬೇರೆ. ಅದು ಬರುವಾಗ ಹಣ ಉಳಿಲಿಲ್ಲ. ತಿರುಪತಿಯಿಂದ ರಾಯಚೂರುವರೆಗೆ ಮಾತ್ರ ಟಿಕೆಟ್ ತೆಗಿಲಿಕ್ಕೆ ಹಣ ಉಳಿದಿತ್ತು. ರಾಯಚೂರಿಗೆ ಇಳಿದು ಅಲ್ಲಿ ಅವರೊಬ್ಬರು ಮಿತ್ರರು ಅವ್ರ ಕಡೆಯಿಂದ ಅವರು ಕೊಟ್ಟ ದಕ್ಷಿಣೆಯಿಂದ ಯಾದಗಿರಿಗೆ ಬಂದೆವು. ಅಲ್ಲಿಂದ ನಮ್ಮ ಬಳಗದ ಅವರು ಕೊಟ್ಟಿದ್ದ ಹಣದಿಂದ ನಮ್ಮ ಊರಿಗೆ ಮುಟ್ಟಿದೆ. ಆದರೆ ಉಪನಯನ ಆಯಿತು. ಯಾಕೆ? ಗುರುಗಳು ಅನುಗ್ರಹ ಮಾಡಿದರು. ಗುರುಗಳು ನಿಂತ್ಕೊಂಡು ಪರಮಾತ್ಮ ಅನುಗ್ರಹ ಮಾಡಿದ. ಪರಮಾತ್ಮನಿಂದ ಅನುಗ್ರಹವನ್ನು ನಾವು ಬಯಸಬೇಕೇ ಹೊರತು ಉಳಿದವ್ರಿಗೆ ಸಹಾಯ ಮಾಡಿ ತೆಗೆದುಕೊಳ್ಳಿ ಬೇಡ ಅಂತ ಅನ್ನೋದಿಲ್ಲ. ಅವ್ರಿಗೆ ದೇವರ ಅನುಕೂಲ ಮಾಡಿ ಅಂತ ಪ್ರಾರ್ಥನೆ ಮಾಡಿ. ಆದರೆ ದೇವರನ್ನು ಮನಸ್ಸಿನಲ್ಲಿ, ವಾಯುದೇವರನ್ನು ಪರಮಾತ್ಮನ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಾರ್ಥಿಸಿ, ದೇವರು ನಿಮ್ಗೆ ಅನುಗ್ರಹ ಮಾಡ್ತಾನೆ. ನಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನಪು ಮಾಡಿಕೊಳ್ಳಿ. ಭಗವಂತ ಎಷ್ಟು ಸಲ ನಿಮಗೆ ಅಕಸ್ಮಾತ್ತಾಗಿ ಸಹಾಯ ಮಾಡಿದ್ದು ನಿಮಗೆ ಅನುಭವ ಇರುತ್ತದೆ. ಇದೆಲ್ಲ ಸರಿ, ಪರಮಾತ್ಮ ನಮ್ಗೆ ಅನುಕೂಲ ಮಾಡಿಕೊಡ್ತಾನೆ, ಎಲ್ಲ ಮಾಡ್ತಾನೆ, ಇತ್ಯಾದಿಗಳನ್ನೆಲ್ಲ ಇಷ್ಟ ಪೂರೈಸ್ತಾನೆ. ಆದರೆ ನಮ್ಮ ಕರ್ಮ ಮುಂದೆ ಪ್ರಬಲ ಇರ್ತದೆ. ಆನಂತರ ಜಗತ್ತಿನಲ್ಲಿ ಅಸುರರು ದೇವತೆಗಳಿಗಿಂತ ಹೆಚ್ಚು ಸಂಖ್ಯೆ ಉಳ್ಳವರು. ಮತ್ತು ಅವರು ನಮಗೆ ಪೀಡೆ ಕೊಡ್ತಾರಲ್ಲ. ಪರಮಾತ್ಮ ಏನು ಕೊಟ್ಟ, ಪರಮಾತ್ಮ ಕೊಟ್ಟ ಕೈಯಲ್ಲಿ ತಿನ್ನೋದಕ್ಕೋಸ್ಕರ ತಿನ್ನಬೇಕು ಅನ್ನೋಷ್ಟು ಮಂಗ ತೆಗೆದುಕೊಂಡು ಓಡೋಗ್ಬಿಡ್ತು. ಆ ಮಂಗಗಳನ್ನು, ಆ ಅಸುರರನ್ನು ನೇಮನ ಮಾಡೋರು ಯಾರು? ಇವನೇ ಪ್ರತರ್ಧನನೇ. ನಮಗಿಷ್ಟ ಪೂರೈಸುವಾಗ ಪ್ರಕೃಷ್ಟವಾದ ರೀತಿಯಲ್ಲಿ ನಮ್ಮ ಇಷ್ಟ ಪೂರೈಸುವ ಪರಮಾತ್ಮ ಪ್ರತರ್ಧನ ಕೂಡ ಅರ್ಥ. ಸಂಸ್ಕೃತದಲ್ಲಿ ತರ್ಧ ಶಬ್ದಕ್ಕೆ ಕೊಡುವಂಥ ಅರ್ಥ ಇದ್ದರೆ, ತರ್ಧ ಶಬ್ದಕ್ಕೆ ಹಿಂಸಾ ಮಾಡುವಂಥ ಅರ್ಥ ಕೂಡ ಇದೆ. ತರ್ಧ ಹಿಂಸಾಯಾಮ್ ಅಂತ ತಿಳ್ಕೊಂಡಂತೇಳಿ ಧಾತು ಇದೆ. ಪರಮಾತ್ಮ ತನ್ನ ಭಕ್ತರನ್ನು ಪೀಡಿಸುವ ದುಷ್ಟರನ್ನು ಪ್ರಕರ್ಷೇಣ ತರ್ಧತಿ, ಸಂಪೂರ್ಣವಾಗಿ ನಾಶಪಡಿಸ್ತಾನೆ. ವಿಶೇಷವಾದ ರೀತಿಯಲ್ಲಿ ನಾಶಪಡಿಸ್ತಾನೆ. ಏನ್ರಿ ಪರಮಾತ್ಮ ಅಷ್ಟು ದುಷ್ಟನೇ? ಸೃಷ್ಟಿ ಮಾಡುವ ಪರಮಾತ್ಮನ ನಾವು ಸ್ತೋತ್ರ ಮಾಡಿದರೆ ಆ ಪರಮಾತ್ಮ ಪ್ರಳಯವನ್ನು ಕೂಡ ಮಾಡ್ತಾನೇನು? ಹೌದು. ಯಾಕೆ? ಪರಮಾತ್ಮನಿಗೆ ಸಮ ಅಂತ ತಿಳ್ಕೊಂಡಂತೇಳಿ ಹೆಸರು. ಭಾಗವತ ತಾತ್ಪರ್ಯನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಅಪರಾಧಾತಿರೇಕೇಣ ನಾಣ್ಯ ಸ್ಯಾತ್ ಅತಃ ಸಮೋ ಹರಿಹಿ. ಪರಮಾತ್ಮ ನಿಷ್ಪಕ್ಷಪಾತಿ. ದುಷ್ಟತನ ಮಾಡಿದರೆ ನಿಷ್ಕರುಣಿಯಾಗಿ ಸಂಹಾರ ಮಾಡ್ತಾನೆ. ಪಾಪ ಮಾಡಿದರೆ ನಿಷ್ಕರುಣಿಯಾಗಿ ಕಷ್ಟಗಳನ್ನು ಕೊಡ್ತಾನೆ. ತನ್ನ ಮಕ್ಕಳಿಗೆ ಕೊಡ್ತಾನೆ, ಇನ್ನು ಉಳಿದವ್ರಿಗೆ ಬಿಡ್ತಾನೆ. ನರಕಾಸುರ ಭಗವಂತನ ಮಗ. ನರಕಾಸುರ ಯಾರು? ಭೂದೇವಿಯ ಮಗ. ವರಾಹ ಮತ್ತು ಭೂದೇವಿಯರ ಮಗ. ಆದರೆ ಶ್ರೀಕೃಷ್ಣ ತನ್ನ ಮಗನನ್ನೇ ಸಂಹಾರ ಮಾಡಿದ ಕೃಷ್ಣ ರೂಪದಿಂದ. ಯಾಕೆ? ದುಷ್ಟತನ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದ ಭಗವಂತನಿಗೆ ಪ್ರತರ್ಧನ ಅಂತ ತಿಳ್ಕೊಂಡಂತೇಳಿ ಹೆಸರು. ಇಲ್ರಿ, ಪರಮಾತ್ಮ ಪ್ರಳಯ ಕಾಲದಲ್ಲಿ ನಮಗೂ ಎಲ್ಲ
ಸಂಸಾರವನ್ನು ಕರ್ಕೊಂಡು ಹೋಗ್ಬಿಡ್ತಾನಲ್ಲ, ಜಗತ್ತನ್ನು ಸಂಹಾರ ಮಾಡ್ತಾನಲ್ಲ ಪರಮಾತ್ಮ. ಹೌದು, ಮಾಡ್ತಾನೆ. ಸಂಹಾರ ಅಂತಂದ್ರೆ ಅರ್ಥ ಒಂದು ಕಡೆ ಇಡುವುದು ಅಂತ ಅರ್ಥ, ಒಂದು ಗೂಡಿಸುವುದು ಅಂತ ಅರ್ಥ, ಕೊಲ್ಲುವುದು ಅಂತ ಅರ್ಥ, ಎರಡೂ ಅರ್ಥದ. ದುಷ್ಟರನ್ನು ಸಂಹಾರ ಮಾಡ್ತಾನೆ, ನಮ್ಮನ್ನು ತನ್ನ ಹತ್ರ ಕರೆದುಕೊಳ್ತಾನೆ, ಎಲ್ಲರನ್ನು ಕರ್ಕೊಂಡು ತಮ್ಮ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಯಾಕ್ರಿ ಪರಮಾತ್ಮ ನಮಗೆ ಅಲ್ಲಿ ಮೂರ್ಛಾವಸ್ಥೆ ಕೊಟ್ಟು ಹೊಟ್ಟೆಯಲ್ಲಿ ಇಟ್ಟುಕೊಳ್ತಾನಲ್ಲ, ಯಾಕೆ ನಮಗೆ ಸ್ವತಂತ್ರ ಬಿಡಬಾರ್ದೇನೋ? ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತದೆ, ಬ್ರಹ್ಮದೇವರ 100 ವರ್ಷದಲ್ಲಿ 84 ಲಕ್ಷ ಯೋನಿಗಳಲ್ಲಿ ತಿರುಗಾಡಿ ಅಲ್ಲಿ ಹೋಗಿ ಇಲ್ಲಿ ಹೋಗಿಸಿ ಹೋಗಿಸಿ ಅದನ್ನು ಮಾಡಿ ಇದನ್ನು ಮಾಡಿ ಪ್ರಾಣಿಯಾಗೋ ಪಶುವಾಗೋ ಕೇವಲ ದುಃಖ ಭೋಗಿಸ್ತಾ, ಎಲ್ಲೋ ಸುಖ ಸ್ವಲ್ಪ ಕಡಿಮೆ, ಭೋಗಿಸ್ತಾ ಇಷ್ಟು ದಣದು ಹೋಗಿರ್ತೇವೆಲ್ಲ. ಪರಮಾತ್ಮ ನಮ್ಮನ್ನು ಇಡಬೇಡಪ್ಪ, ಈ ಕಷ್ಟ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಅಂತನ್ನುವ ಪರಿಸ್ಥಿತಿ ನಮಗೆ ಬಂದಿರ್ತದೆ. ಆಗ ಭಗವಂತ ಹೇಳ್ತಾನೆ, ಹಾಗಾದರೆ ನಿಮಗೆ ಬ್ರಹ್ಮದೇವರು 100 ವರ್ಷಗಳವರೆಗೆ ವಿಶ್ರಾಂತಿ ಕೊಡ್ತೇನೆ. ಅದಕ್ಕೋಸ್ಕರವೇ ವಿಷ್ಣುತತ್ವನಿರ್ಣಯ ಟೀಕೆಯ ಆರಂಭದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಸ್ವಾಪಂ ಪ್ರಾಪಯತೆ ಶ್ರಮಾಪರತಯೇ ಕಲ್ಪಾವಸಾನೇಚಯ. ಪರಮಾತ್ಮ ಎಷ್ಟು ಉಪಕಾರಿ ಅಂತಿಕೊಂಡಂತಂದರೆ, ಒಬ್ಬರು ಬ್ರಹ್ಮದೇವರು ಹೋಗಿ ಇನ್ನೊಬ್ಬರು ಬ್ರಹ್ಮದೇವರು ಪೂರ್ವಕ್ಕಿಂತ ಮೊದಲು ಮಧ್ಯದ 100 ಬ್ರಹ್ಮದೇವರ 100 ವರ್ಷಗಳವರೆಗೆ ನಮ್ಮ ಪರಿಶ್ರಮವನ್ನು 84 ಲಕ್ಷ ಯೋನಿಗಳಲ್ಲಿ ಪಟ್ಟ ಕಷ್ಟಗಳನ್ನು ಅನುಭವಿಸಿ ಏನು ಬಸಬಳಿದು ಹೋಗಿರ್ತೇವೆ, ನಮಗೆ ಒಳ್ಳೆಯ ನಿದ್ದೆಯನ್ನು ಕೊಟ್ಟು ವಿಶ್ರಾಂತಿಯನ್ನು ಕೊಡ್ತಾರೆ. ಸ್ವಾಪಂ ಪ್ರಾಪಯತಿ ಇದಕ್ಕೆ ಭಾಳ ಅರ್ಥ ಇದೆ. ಇನ್ನೊಂದು ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಈಗಾಗಲೇ ಅರ್ಧ ಗಂಟೆ ಆಗೋಗಿದೆ. ಪರಮಾತ್ಮ ದುಷ್ಟರನ್ನು ಪ್ರಕೃಷ್ಟತ್ವಾತ್ ಪರ ಸರ್ವೋತ್ತಮನಾದ್ರಿಂದ ಪರ, ದುಷ್ಟರನ್ನು ತರ್ದಯತೆ ನಾಶಯತೆ ಇತಿ ಅಂತಿಕೊಂಡು ಅಂತ ಹೇಳ್ಪ ನಾವು. ವಿಪರ್ಯೇಣತು ಕ್ರಮೋತ್ ಉಪಪದ್ಯತೆ ಅಂತನ್ನುವ ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 3ನೇ ಪಾದದ 13ನೇ ಸೂತ್ರ ನಮ್ಮ ಪ್ರಕಾರ, ಉಳಿದವ್ರ ಪ್ರಕಾರ 14ನೇ ಸೂತ್ರ. ಆ ಸಂದರ್ಭದಲ್ಲಿ ಪರಮಾತ್ಮ ಸಂರಕ್ಷಣೆ ಮಾಡುವ ಭಗವಂತ ರುದ್ರೇಣ ವಿಲಾಪಯತಿ, ರುದ್ರಾಂತರ್ಗತ ನರಸಿಂಹನಾಗಿ ಈ ಸಂಪೂರ್ಣ ಜಗತ್ತನ್ನು ವಿನಾಶ ಮಾಡ್ತಾನೆ. ಆದ್ದರಿಂದಲೇ ಆಚಾರ್ಯರು ಬ್ರಹ್ಮಸೂತ್ರ ಪಾಠದಲ್ಲಿ ಮಹೋಪನಿಷತ್ತಿನ ಉದಾಹರಣೆ ಕೊಡ್ತಾರೆ. ಸಹ ರುದ್ರೇಣ ವಿಲಾಪಯತಿ ಸೋನುತ್ಪತ್ತಿಲಯ ಏವ ಏಕಹರಿ, ಸೃಷ್ಟಿಸೋನು ಅವನೇ, ಉಪಸಂಹಾರ ಮಾಡೋನು ಅವನೇ. ಆದ್ದರಿಂದ ಅವನಿಗೆ ಪ್ರತರ್ಧನ ಅಂತೇಳಿ ಹೆಸರು. ಅಷ್ಟೇ ಅಲ್ಲ, ಅವನೇ ಹುಟ್ಟಿಸ್ತಾನೆ, ಲಯವನ್ನು ಮಾಡ್ತಾನೆ ಅಂತ ಅನ್ನೋದಕ್ಕೋಸ್ಕರ ಅಣುಭಾಷ್ಯ ಸೋನುತ್ಪತ್ತಿ ಲಯಕರ್ತ ಜೀವಸ್ತದ್ವಚಗತ್ಸದಾ. ಅರ್ಜುನನಿಗೆ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ, ಸಂಹಾರ ನಾ ಎಲ್ಲ ಕೌರವರನ್ನು ಮಾನಸಿಕವಾಗಿ ಕೊಂದುಬಿಟ್ಟಿದ್ದೇನೆ, ನೀನು ಕೇವಲ ನಿಮಿತ್ತನಾಗು. ಮಯೈವೇತೆ ನಿಹತ ಪೂರ್ವಮೇವ, ನಾನು ಇವರನ್ನೆಲ್ಲ ಮೊದಲನ್ನು ಕೊಂದುಬಿಟ್ಟಿದ್ದೇನೆ, ಅವರೆಲ್ಲ ಮಾನಸಿಕವಾಗಿ ಸತ್ತು ಹೋದಂತೆ ಅವರು. ಈಗ ಕೇವಲ ನಿಮಿತ್ತನಾಗು, ನಿನಗೇನು ಪಾಪ ಬರೋದು ಲೋಕ ಅಂತಕೊಂಡು ಹೇಳಿ. ಹೌದಪ್ಪ, ಇನ್ನು ಪರಮಾತ್ಮನಿಗೆ ಹಿಂಸೆ ಮಾಡೋರು ಸಿಕ್ಕರೆ, ಪರಮಾತ್ಮನ ಹೊಡೆದು ಹಾಕಿ ಆ ಜಾಗದಲ್ಲಿ ಬಂದು ಕೂತ್ಕೊಂಡ್ರೆ ಅವರು, ಇದೆಂದಿಗೂ ಸಾಧ್ಯವಿಲ್ಲ. ಯಾಕೆ? ಪ್ರತರ್ಧನ ಇದೇ ಇದು. ಪ್ರತರ್ಧನ ಅಂತಂದರೆ ಇಷ್ಟಪೂರ್ತಿಕಾರಕ, ಪ್ರತರ್ಧನ ಅಂದರೆ ದುಷ್ಟ ಸಂಹಾರಕ, ಪ್ರತರ್ಧನ ಅಂತಂದರೆ ಪ್ರಗತಃ ಪ್ರಕರ್ಷೇಣ ಅನ್ಯತ್ರ ಗತಃ, ತರ್ಧನಃ ಹಿಂಸಕಃ. ಇವನನ್ನು ಹಿಂಸೆ ಮಾಡುವವರು ಎಂದೋ ದೂರದಲ್ಲೇ ಇದ್ದಾರೆ, ಹತ್ತಿರ ಬರಲಿಕ್ಕೆ ಅವ್ರಿಗೆ ಯಾರಿಗೂ ಆಗೋದಿಲ್ಲ. ಆದ್ದರಿಂದ ಭಗವಂತನಿಗೆ ಪ್ರತರ್ಧನ ಅಂತ ತಿಳ್ಕೊಂಡಂತೇಳಿ ಹೆಸರು.
ಇಷ್ಟು ಗುಡಿಗೆ ಹೋದಾಗ ಒಂದು ದಿವಸ ಒಂದು 2 ನಿಮಿಷ 5 ನಿಮಿಷ ಕೂತ್ಕೊಂಡು ಪರಮಾತ್ಮ ನೀನು ಪ್ರತರ್ಧನ ಅಂತ ಹೆಸರಪ್ಪ, ನಮಗೆ ಪ್ರಕರ್ಷೇನ ತರ್ಧತೆ, ನಮ್ಮ ಇಷ್ಟಗಳನ್ನು ಬಹಳ ಪೂರ್ತಿಯಾಗಿ ತೃಪ್ತಿಯಾಗುವಷ್ಟು ನಮ್ಮ ಇಷ್ಟಗಳನ್ನು ಪೂರೈಸ್ತೆ ಭಗವಂತ, ಎಂಥ ಉಪಕಾರಿಯಪ್ಪ, ನಮಗೆ ಪೀಡೆ ಕೊಡ್ತಕ್ಕಂಥ ದುಷ್ಟರನ್ನು ಸಂಹಾರ ಮಾಡ್ತಿ ಪರಮಾತ್ಮ, ಆದರೆ ನೀನು ಪ್ರತರ್ಧನ ಅಂತೇಳಿ. ಯಾರು ದುಷ್ಟರ ಮೇಲೆ ಆಕ್ರಮಣ ಮಾಡಿದರೆ ಪ್ರತರ್ಧನ ಅಂತ ಯಾಕೆ ಕರಿಬಾರದು ಪರಮಾತ್ಮನನ್ನು? ಕೋರ್ಟ್ನಲ್ಲಿ ನಿಮ್ಮ ವಿರುದ್ಧ ಪಕ್ಷದವರು ನಿಮ್ಮ ಪೇಡೆಯನ್ನು ಕೊಡ್ತಾ ಇದ್ದಾರೆ, ಪ್ರತರ್ಧನ ಅಂತ ಅವನನ್ನು ಯಾಕೆ ಕರಿಬಾರ್ದು? ಪರಮಾತ್ಮ ಮಾತ್ರ ಯಾರಿಂದಲೂ ಅಜೇಯ ಅಂತ ಅನ್ನೋದಕ್ಕೋಸ್ಕರ ಅನ್ನುವಾಗ ಪ್ರತರ್ಧನ ಅಂತ ನಾವು ಯಾಕೆ ಕರಿಬಾರ್ದು? ಒಂದು ಪ್ರತರ್ಧನ ಹಿಂದೆ ಇರತಕ್ಕಂಥ ಈ ಒಂದು ಸೌಂದರ್ಯ, ಈ ಒಂದು ವಿಶಿಷ್ಟತೆ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಇದಿಷ್ಟು ಪ್ರತರ್ಧನನ ವಿವರಣೆ. ಇನ್ನು ತಾತ್ಪರ್ಯರ್ಣಯ. ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯ ವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನ ಮಮರಾಸುರ ಸಿದ್ಧಸಿಂಧ. ತಾತ್ಪರ್ಯರ್ಣಯದಲ್ಲಿ ನಾವು 54, 53, 54, 55ನೇ ಶ್ಲೋಕದವರೆಗೂ ಬಂದಿದ್ದೇವೆ. ಪುರಾಣಗಳನ್ನು ಅಭ್ಯಾಸ ಮಾಡುವಾಗ, ಶಾಸ್ತ್ರಗಳನ್ನು ಅಭ್ಯಾಸ ಮಾಡುವಾಗ, ರಾಮಾಯಣದ ಕಥೆ ಕೇಳುವಾಗ, ಭಾಗವತದಲ್ಲಿ ಕೃಷ್ಣನ ಮಹಿಮೆಯನ್ನು ಕೇಳುವಾಗ, ರಾಮ ಯುದ್ಧದಲ್ಲಿ ದಣಿದ, ಸೀತೆಯ ವಿರಹದಿಂದ ದುಃಖಿತನಾದ, ಭೀಷ್ಮಾಚಾರ್ಯರ ಬಾಣಗಳು ಕೃಷ್ಣನಿಗೆ ಬಡಿದವು, ಭೀಷ್ಮಾಚಾರ್ಯನ ಎದುರಿಸೋಸ್ಕರ ಕೆಳಗೆ ಬಿದ್ದ ರಥದ ಚಕ್ರವನ್ನು ತೆಗೆದುಕೊಂಡು ಪರಮಾತ್ಮನ ಹೋಗುವಾಗ ಶ್ರಮದಿಂದ ಅವನ ಮುಖದಲ್ಲಿ ಬೆವರಿನ ಹನಿಗಳು ಮೂಡಿದ್ದವು ಇತ್ಯಾದಿ ವರ್ಣನೆ ನಾವು ಕೇಳಿದಾಗ ಏನಪ್ಪ ಪರಮಾತ್ಮನಿಗೆ ಹಿಂಗೆ ಆಗ್ತೇನು, ಪರಮಾತ್ಮನಿಗೂ ಹೀಗೆ ಈ ರೀತಿಯಾಗಿರ್ತಕ್ಕಂಥ ದುಃಖ, ಪರಿಶ್ರಮ, ಉದ್ವೇಗ ಈ ಥರ ಆಗ್ತದೇನು ಅಂತಂದರೆ ಅದಕ್ಕೆ ಹೇಳ್ತಾರೆ ಇಲ್ಲ, ಪರಮಾತ್ಮ ಈ ರೀತಿ ಸಾಮಾನ್ಯ ಮನುಷ್ಯನಂತೆ ತೋರಿಸ್ತಾನೆ. ಯಾಕೆ? ಅಸುರ ಜನ ಮೋಹನಾರ್ಥವಾಗಿ. ಆದ್ದರಿಂದಲೇ ಎಂದಿನಿಂದ ವಿದೇಶಿ ಲೇಖಕರು ಬರೆಯಲು ಪ್ರಾರಂಭ ಮಾಡಿದರು. ಆ ವಿದೇಶಿ ಲೇಖಕರ ಮಾನಸ ಪುತ್ರರಾದ ನಮ್ಮ ಹಿಂದಿನ ಅನೇಕ ಲೇಖಕರು, ಮರಾಠಿ ಇರಲಿ, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಎಲ್ಲ ಇರಲಿ, ಕೃಷ್ಣನು ನಮ್ಮಂತೆ ಸಾಮಾನ್ಯ ಮನುಷ್ಯ, ಅವನನ್ನು ದೇವರು ಅಂತೇಳಿ ಸುಮ್ಮನೆ ವೈಭವೀಕರಣ ಮಾಡಿದ್ದಾರೆ. ರಾಮನು ನಮ್ಮಂತೆ ಒಬ್ಬ, ಈ ರೀತಿಯಾಗಿ ಒಂದೇನು ಬರೆಯತಕ್ಕಂಥ ಒಂದು ಪ್ರಭಾವ ಹೊರಟಿತ್ತು. ಎಲ್ಲ ಈ ಕಮ್ಯುನಿಸಮ್ ಪ್ರಭಾವದಿಂದ ಬಂದಿರತಕ್ಕಂಥ ಫಾರಿನ್ನರಿಂದ ತಾವು ದೊಡ್ಡ ಫಾರಿನ್ ರಿಟರ್ನ್ ಅಂತೇಳಿ ಅಥವಾ ನಾವು ಇಂಗ್ಲೀಷ್ ಪ್ರೊಫೆಸರು ಅಂತೇಳಿ ನಾವು ಭಾಳ ಸುಧಾರಿಸಿದವರು, ರಿಫಾರ್ಮ್ ಪಡೆದವರು ಅಂತ ಹೇಳ್ಕೊಂಡಿರ್ತಕ್ಕಂಥ ಜನ ಏನೇನು ಬರೆದರು, ಕೃಷ್ಣನಲ್ಲೂ ದೋಷ ಇದೆ, ದ್ರೌಪದಿಯಲ್ಲೂ ದೋಷ ಇದೆ, ಸೀತೆಯಲ್ಲೂ ದೋಷ ಇದೆ, ಸೀತೆಗೂ ರಾವಣನಿಗೂ ಸಂಬಂಧ ಇತ್ತು, ಏನೇನು ಬಾಯಲ್ಲಿ ಮಾತನಾಡಿದ ಮಾತುಗಳನ್ನಾಡಿ ಪುಸ್ತಕ ಬರೆದಿದ್ದಾರೆ. ಇದೇ ಮೋಹ. ಅಂಥವರಿಗೆ ಪರಮಾತ್ಮನ ದ್ವೇಷಗಳವರು, ಪರಮಾತ್ಮನನ್ನು ಕಡಿಮೆ ಅಂತ ತಿಳಿಸ್ತಕ್ಕಂಥವರು, ಪರಮಾತ್ಮನನ್ನು ತುಚ್ಛೀಕರಿಸ್ತಕ್ಕಂಥವರು, ಅವನ ಮೇಲೆ ಪ್ರೀತಿ ಮಾಡದೇ ಇರತಕ್ಕಂಥವರು, ಅವನ ಭಕ್ತರಾಗದೇ ಇರತಕ್ಕಂಥವರು, ಇವರು ತಮ್ಮ ಸಾಧನೆಯನ್ನು ಮಾಡಿ ಅಂಧಂತಮಸ್ಸಿಗೆ ಹೋಗಲಿ ಅಂತ ತಿಳ್ಕೊಂಡಂತೇಳಿ ಪುರಾಣಗಳಲ್ಲಿ ಇತ್ಯಾದಿಗಳಲ್ಲಿ ಪರಮಾತ್ಮನ ವಿಷಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಭ್ರಾಮಕ ವಚನಗಳು ಬಂದಿವೆ. ಇವೆಲ್ಲವನ್ನೂ ಕೂಡ
ವಿಚಾರ ಮಾಡುವಾಗ ಒಂದು ಮಾತು ನೆನಪಿಟ್ಟುಕೊಳ್ಬೇಕು, ಪರಮಾತ್ಮ ಸರ್ವೋತ್ತಮ, ಅವನನ್ನು ತಿಳಿದುಕೊಳ್ಳುವುದು ಮೋಕ್ಷಕ್ಕೆ ಸಾಧನ. ಪರಮೋ ವಿಷ್ಣುರೇವೈಕಃ ತಜ್ಞಾನಂ ಮೋಕ್ಷ ಸಾಧನಂ. ಪರಮಾತ್ಮನೇ ಸರ್ವೋತ್ತಮ, ಅವನನ್ನು ದೇವರಂತೆ ತಿಳಿದುಕೊಂಡು ಉಪಾಸನೆ ಮಾಡುವುದೇ ಮೋಕ್ಷ ಸಾಧನ. ಆದ್ದರಿಂದ ರಾಮನನ್ನು ಮಾನವನನ್ನಾಗಿ, ಕೃಷ್ಣನನ್ನು ಮಾನವನನ್ನಾಗಿ ಇವೆಲ್ಲ ತಿಳಿದುಕೊಳ್ಳಕ್ಕೆ ಹೋಗಬೇಡಿ. ಯಾಕೆ? ಅದು ಮೋಹಕ್ಕೋಸ್ಕರ ಇದೆ, ಅಂಧತಮಸ್ಸಿಗೆ ಕಾರಣವಾಗ್ತದೆ. ಪರಮೋ ವಿಷ್ಣುರೇವೈಕಃ ತಜ್ಞಾನಂ ಮೋಕ್ಷ ಸಾಧನಂ ಶಾಸ್ತ್ರಾಣಂ ನಿರ್ಣಯಸ್ತ್ವೇಷ. ಆಚಾರ್ಯರ ಮಾತು ಗಟ್ಟಿಯಾಗಿ ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ಇನ್ನು ಹೆಣ್ಮಕ್ಳು ಉಪಕಾರಣಿ, ಉಡುಸಾರಣಿ, ಅಡಿಗೆ, ಮನೆ ಸ್ವಚ್ಛ ಇಟ್ಟಷ್ಟು ಮಾಡಿದರೆ ಸಾಕು, ಅವ್ರು ಮೋಕ್ಷ ಆಗ್ತದೆ ಅಂತನ್ನುವ ಮಾತುಗಳು. ಕೇವಲ 4 ದೇವರ ನಾಮ ಹೇಳಿದ ಕ್ಷಣಕ್ಕೆ ಮೋಕ್ಷ ಆಗ್ತದೆ ಅಂತನ್ನುವ ಮಾತುಗಳು, ಇವೆಲ್ಲವೂ ಕೂಡ ಮೋಹಕ ಮಾತುಗಳು. ಅಥವಾ ಆರಂಭದಲ್ಲಿ ನಿಮಗೆ ಅರ್ಥವಾದ, ನಿಮಗೆ ಅಭಿರುಚಿ ಹುಟ್ಟಿಸೋದಕ್ಕೋಸ್ಕರ ಇರತಕ್ಕಂಥ ಮಾತುಗಳು. ಆದರೆ ಭಗವಂತನ ಜ್ಞಾನವಿಲ್ಲದೆ, ಭಗವಂತನ ಜ್ಞಾನ ನಮಗೆ ವೇದ ಮತ್ತು ಮಹಾಭಾರತಗಳಲ್ಲಿ ಸಿಗ್ತದೆ, ಭಾಗವತದಲ್ಲಿ ಸಿಗ್ತದೆ, ಹರಿಕಥಾಮೃತಸಾರದಲ್ಲಿ ಸಿಗ್ತದೆ. ಬೇಡ ಸಂಸ್ಕೃತ ಬರದೇ ಇದ್ದರೂ ಕೂಡ ಹರಿಕಥಾಮೃತಸಾರಾದಿ ಗ್ರಂಥಗಳಿಂದ ಭಗವಂತನ ವಿಷಯಕವಾದ ಆ ಜ್ಞಾನ, ಹರಿಕಥಾಮೃತಸಾರದಲ್ಲಿ ಬಂದಿರತಕ್ಕಂಥ ಜ್ಞಾನ ನಮಗೆ ಮುಕ್ತಿಗೆ ಸಾಧನ. ಸರ್ವಸಾಮಾನ್ಯವಾಗಿ ಅನೇಕ ವಿದ್ವಾಂಸರು ಸ್ತ್ರೀಯರ ಅಧ್ಯಯನಕ್ಕೆ ನೀವು ಅಭ್ಯಾಸ ಮಾಡಿ ಏನು ಮಾಡ್ತೀರಿ? ಸುಮ್ಮ ದೇವ್ರನ್ನ ಮಾಡ್ಕೋತ ಮನೆಗೆ ಕೊಡ್ರಿ, ಸುಮ್ಮ ಲಕ್ಷ್ಮೀ ಶೋಭಾನ ಹೇಳ್ಕೊಂಡು ಕೊಡ್ರಿ, ಅದನ್ನು ಬರಿತೀನಿ, ಇದನ್ನು ಬರಿತೀನಿ, ಹಾಗೆ ಓದ್ತೀನಿ, ಇದು ಓದ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಅನ್ಬೇಡ್ರಿ ಅಂಥೇಳಿ ಹೆಣ್ಣುಮಕ್ಕಳನ್ನು ದಬಾಯಿಸಿಟ್ಟಿದ್ರು. ಆ ಹೆಣ್ಣು ಮಕ್ಕಳಿಗೆ ಜ್ಞಾನದಾಯಕರಾಗಿ, ಮೋಕ್ಷದಾಯಕರಾಗಿ ಅವತಾರ ತೆಗೆದುಕೊಂಡಿರ್ತಕ್ಕಂಥವರು ನಮ್ಮ ಸ್ವಾಮಿಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು. ಸೌರಭದಾಸ ವಿದ್ಯಾಲಯ ಅಂತ ಮಾಡಿ 10 ಪರೀಕ್ಷೆಯಲ್ಲಿ ಎಲ್ಲ ದಾಸರ, ಎಲ್ಲ ಯತಿಗಳ ನವವಿಧ ಭಕ್ತಿಯ ಭಗವಂತನ ಅವತಾರಗಳ, ಆನಂತರ ಹರಿಕಥಾಮೃತಸಾರದಲ್ಲಿ ಬಂದ 32 ಸಂಧಿಯಲ್ಲಿರುವ ಭಗವಂತನ ಉಪಾಸನೆಯ, ಮಹಾಭಾರತ ಭಾಗವತದ ಕಥೆಗಳಲ್ಲಿ ಬರುವ ರಹಸ್ಯಗಳ ಜ್ಞಾನ ನಮ್ಮ ಹೆಣ್ಮಕ್ಳಿಗಾಗಲಿ, ಆನಂತರ ಸಂಸ್ಕೃತ ಬಲ್ಲದೇ ಇದ್ದವ್ರಿಗಾಗಲಿ ಅಂತ ತಿಳ್ಕೊಂಡಂಥೇಳಿ ಹಗಲು ರಾತ್ರಿ ಕಾಳಜಿ ಮಾಡ್ತಕ್ಕಂಥ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ನಮ್ಮ ಉದ್ಧಾರಕ್ಕಾಗಿ ಬಂದಿದ್ದಾರೆ. ಇವತ್ತು ಸಾವಿರಾರು ಹೆಣ್ಣು ಮಕ್ಕಳು, ವಯಸ್ಸಾದವರು 50, 60, 70 ವರ್ಷ ಆದ ಹೆಣ್ಮಕ್ಕಳು ಆ ಪರೀಕ್ಷೆಗೆ ಕೊಡ್ತಾ ಇದ್ದಾರೆ. ಹರಿಕಥಾಮೃತಸಾರಗಳನ್ನು, ದಾಸರ ಪದಗಳನ್ನು, ಅಲ್ಲಿರ್ತಕ್ಕಂಥ ತತ್ವಜ್ಞಾನಗಳನ್ನು, ಅಲ್ಲಿರ್ತಕ್ಕಂಥ ಪ್ರಮೇಯಗಳನ್ನು ಚೆನ್ನಾಗಿ ತಿಳಿದುಕೊಂಡು, ಎಷ್ಟೋ ಹೆಣ್ಮಕ್ಕಳು 10, 20, 30 ಜನರಿಗೆ ಉಪದೇಶ ಮಾಡ್ತಾ ಇದ್ದಾರೆ ಅಭ್ಯಾಸ ಮಾಡಿಕೊಂಡು. ಸುಮಾರು 300-400 ಜನ ಪ್ರಬಂಧ ಬರೆದಿದ್ದಾರೆ ದಾಸ ಸಾಹಿತ್ಯದ ಬೇರೆ ಬೇರೆ ವಿಷಯ ತೆಗೆದುಕೊಂಡು. ಅವರ ವಯಸ್ಸೆಷ್ಟು? 50ರ ಮೇಲೆ. ನನ್ನ ಹತ್ತಿರವೇ ಸುಮಾರು ಒಂದು 5-6 ಜನ
ದಾಸ ಚಿಂತನಮಣಿಯ ಮಹಾಪ್ರಬಂಧಕ್ಕೆ ಮಾರ್ಗದರ್ಶನ ಪಡೆದಿದ್ದಾರೆ. ಅವರಿಗೆ ಈ ರೀತಿಯಾಗಿ ಅಧ್ಯಯನಕ್ಕೋಸ್ಕರ ಹಚ್ಚಿದ ಮಹಾಪುಣ್ಯ ನಮ್ಮ ಪರಮೋಪಕಾರ ನಮ್ಮ ಮಹಾಸ್ವಾಮಿಗಳಾಗಿರ್ತಕ್ಕಂಥ ಸತ್ಯಾತ್ಮ ತೀರ್ಥರದು. ಯಾಕೆ? ಅವರಿಗೆ ಗೊತ್ತಾಗಬೇಕು, ಜ್ಞಾನಂ ವಿನಾತು ಯಾ ಮುಕ್ತಿ, ಜ್ಞಾನವಿಲ್ಲದೆ ಮುಕ್ತಿ ಇಲ್ಲ, ಜ್ಞಾನವಿಲ್ಲದೆ ಭಕ್ತಿಯೂ ಇಲ್ಲ, ಭಕ್ತಿ ಇಲ್ಲದೆ ಜ್ಞಾನವೂ ಇಲ್ಲ. ಈ ಮಾತು ನೀವು ಎಲ್ಲಿಯವರೆಗೂ ಸರಿಯಾಗಿರ್ತಕ್ಕಂಥ ಪರಮಾತ್ಮನ ಬಗ್ಗೆ ಇರತಕ್ಕಂಥ ತತ್ವಜ್ಞಾನವನ್ನು ಪಡೆಯುವುದಿಲ್ಲವೋ ಮೋಕ್ಷ ಆಗೋದಿಲ್ಲ. ಅದಕ್ಕೋಸ್ಕರ ಪೂರ್ತಿ ಹರಿಕಥಾಮೃತಸಾರ ತಯಾರು ಮಾಡಿ ವಿಜಯದಾಸರ ಪುರಂದರದಾಸರ ಕನಕದಾಸರ ನಂತರ ಜಗನ್ನಾಥದಾಸರ ವಿಜಯದಾಸರ ಗೋಪಾಲದಾಸರ ಆ ಉಪಾಸನಾ ಅಧ್ಯಯನವನ್ನು ಮಾಡಿ ನಿಮ್ಮ ಜೀವನದ ಉದ್ಧಾರವಾಗ್ತಾರೆ. ಜ್ಞಾನವಿಲ್ಲದೆ ಮುಕ್ತಿ ಇದೆ ಅಂತ ಹೇಳ್ತಕ್ಕಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರು ಸಮಾನರು ಅಂತಿಕೊಂಡು ಅಂತ ಹೇಳುವ ಮಾತು ಕೇವಲ ತೀರ್ಥದಿಂದ ನಮ್ಮ ಉದ್ಧಾರವಾಗ್ತದೆ ಅಂತಕ್ಕಂಥವರು ಇತ್ಯಾದಿ ಮಾತುಗಳು ಅಂತೇನಿವೆ ಮೋಹಕ ಮಾತುಗಳು, ಅಥವಾ ಮೊದಲಾದ ಏನಾದರೂ ಪ್ರಾರಂಭ ಮಾಡಿ ಅಂತ ಅನ್ನೋದಕ್ಕೋಸ್ಕರ ಹೇಳ್ತಕ್ಕಂಥ ಅರ್ಥವಚನದ ಮಾತುಗಳು. ರುದ್ರದೇವರು ಪಾರ್ವತೀದೇವಿಗೆ ಉಪದೇಶ ಮಾಡ್ತಾ ಇದ್ದಾರೆ, ಪ್ರಿಯೆ, ಪರಮಾತ್ಮ ನನಗೆ ಒಂದ್ಸಲ ಕರೆದು ಆಜ್ಞೆ ಮಾಡಿದ. ಏನು ಆಜ್ಞೆ ಮಾಡಿದ? ಈ ವಿಚಾರ ಪದ್ಮಪುರಾಣದಲ್ಲಿ ಬಂದಿದೆ. ತ್ವಾಮಾರಾಧ್ಯೇತಾ ಶಂಭೋ ಗೃಹೀಷ್ಯಾಮಿ ವರಂ ಸದಾ. ಈ ಅಸುರರಿಗೆ ಮೋಹನಾರ್ಥವಾಗಿ, ಏ ಶಿವ ಮೊಮ್ಮಗ, ನಾನು ನಿನ್ನ ಪೂಜೆ ಮಾಡ್ತೀನೋ, ನಿನ್ನಿಂದ ವರ ನಾನು ತೆಗೆದುಕೊಳ್ತೇನೆ. ಶಂಭೋ ತ್ವಾಂ ಆರಾಧ್ಯ, ನಿನ್ನನ್ನು ಪೂಜೆ ಮಾಡಿ ನಿನ್ನಿಂದ ವರವನ್ನು ತೆಗೆದುಕೊಳ್ತೇನೆ. ಅದಕ್ಕೋಸ್ಕರ ದ್ವಾಪರಾದೋ ಯುಗ ಭೂತ್ವ, ಕೃತದ್ದೇತ ದ್ವಾಪರ ಯುಗಗಳಲ್ಲಿ ನಾನು ಮನುಷ್ಯರ ಮಧ್ಯದಲ್ಲಿ ಅವತರಿಸಿ ನೀನು ಪೂಜೆ ಮಾಡ್ತೇನೆ. ಯಾಕೆ? ಅಸುರರಿಗೆ ಮೋಹನವಾಗಲಿ, ಸಜ್ಜನಿಗೆ ಸಂತೋಷವಾಗಲಿ ಅಂತ ತಿಳ್ಕೊಂಡಂತೆ. ಕಲಿಯುಗದಲ್ಲಿ ನಾನು ಮನುಷ್ಯರಲ್ಲಿದ್ದು ನಿನ್ನ ಆರಾಧನೆ ಮಾಡ್ತೇನೆ. ಆಗ ನೀನು ಕಲ್ಪಿತ ಶಾಸ್ತ್ರಗಳನ್ನು ಬರೆ. ಜನರು ವಿಷ್ಣು ಭಕ್ತರಾಗದಂತೆ, ಅಂದರೆ ಅಸುರರು ಅನ್ನಂತಮ ಯೋಗ್ಯರು ವಿಷ್ಣು ಭಕ್ತರಾಗದಂತೆ ಕೇವಲ ನಿನ್ನ ಭಕ್ತರಾಗುವಂತೆ ಮಾಡಿಕೊ. ಸ್ವಾಗಮೇ ಕಲ್ಪಿತಸ್ತ್ವಂ, ಕಲ್ಪಿತವಾದ ನಿನ್ನ ಆಗಮಗಳನ್ನು ಕಾಲ್ಪನಾತ್ಮಕವಾಗಿ ಮಾಡಿ ಜನಾನ್ ಮದ್ವಿಮುಖಾನ್ ಕುರು, ಜನರು ವಿಷ್ಣುವಿನಿಂದ ದೂರವಾಗುವಂತೆ ಮಾಡು. ನಿನ್ನ ಭಕ್ತರಾಗುವಂತೆ ಮಾಡು. ಯಾಕೆ? ಅಸುರರೆಲ್ಲ ಆ ತಪ್ಪು ತಿಳುವಳಿಕೆಯನ್ನು ಬೆಳೆಸಿಕೊಂಡು ಆ ರೀತಿಯಾಗಿ ಪರಮಾತ್ಮನ ದ್ವೇಷವನ್ನು ಮಾಡಿ, ನನ್ನ ದ್ವೇಷ ಮಾಡಿ ಅಂದಂತಮ್ಮಿಸಿ ಹೋಗಬೇಕು. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಪ್ಪ ಅಂಥೇಳಿ, ಅಂದರೆ ಪುರಾಣಗಳಲ್ಲಿ ಬರ್ತಕ್ಕಂತಹ ವೈಷಮ್ಯಗಳನ್ನು ಹೇಗೆ ಅರ್ಥ ಮಾಡಬೇಕು ಅಂತನ್ನೋದನ್ನು ಆಚಾರ್ಯ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲ ಮತ್ತು ವಿಷ್ಣು ಸರ್ವೋತ್ತಮತ್ವವನ್ನು ಯಾಕೆ ಸ್ವೀಕಾರ ಮಾಡಬೇಕು? ಅದಕ್ಕೋಸ್ಕರವೇ ಆಚಾರ್ಯರು ಹೇಳ್ತಾರೆ, ಎಷ್ಟೆಷ್ಟು ವೇದಗಳಿವೆ, ಎಲ್ಲಿಯೂ ಕೂಡ ಶಿವ ಸರ್ವೋತ್ತಮ ಅಂತ ಬಂದಿಲ್ಲ. ವೇದಗಳಲ್ಲಿ
ಉಳಿದ ಗಣಪತಿ ಮೊದಲಾಗಿರ್ತಕ್ಕಂಥವ್ರು ಸರ್ವೋತ್ತಮ ಅಂತ ವಿಷಯ ಬಂದಿಲ್ಲ. ಭಾಗವತಾದಿ ಸಾತ್ವಿಕ ಪುರಾಣದಲ್ಲಿಯೂ ಕೂಡ ಪರಮಾತ್ಮನೇ ಸರ್ವೋತ್ತಮ ಅಂತ ಅನ್ನೋದು ಬಿಟ್ಟು ಬೇರೆ ವಿಷಯ ಬಂದಿಲ್ಲ. ಆದ್ದರಿಂದ ವಿಷ್ಣು ಸರ್ವೋತ್ತಮ ಅಂತ ಅನ್ನೋದೇ ಸರಿಯಾಗಿರ್ತಕ್ಕಂಥ ಪ್ರಮಾಣ. ಬೇರೆ ಶಾಸ್ತ್ರಗಳಲ್ಲಿ ಶಿವ ಸರ್ವೋತ್ತಮ, ಗಣಪತಿ ಸರ್ವೋತ್ತಮ ಅಂತ ಹೇಳಿದ್ದಾರೆ. ಆದರೆ ವೇದ ಸಂಬಂಧಿಯಾಗಿರ್ತಕ್ಕಂತಹ ಗ್ರಂಥಗಳಲ್ಲಿ, ವೇದಾನುಸಾರಿಯಾದ ಗ್ರಂಥಗಳಲ್ಲಿ ಪರಮಾತ್ಮನೇ ಸರ್ವೋತ್ತಮ ಅಂತ ಬಂದಿದೆ. ಆದ್ದರಿಂದ ಅದನ್ನೇ ಗ್ರಹಣ ಮಾಡಬೇಕು. ವೇದವನ್ನು ಯಾಕೆ ನಂಬಬೇಕು? ವೇದಗಳು ಅಪೌರುಷೇಯರೇ, ಯಾರು ತಮ್ಮ ಬುದ್ಧಿಯಿಂದ ಬರೆದದ್ದಲ್ಲದು, ಅನಾದಿ ಕಾಲದಿಂದ ಬಂದಿರತಕ್ಕಂಥ ಜ್ಞಾನದ ಸ್ರೋತಸ್ಸು. ನಿರ್ದೋಷತ್ವಾಚ್ಯ ವೇದಾನಾಂ, ವೇದಗಳು ದೋಷರಹಿತ, ಮನುಷ್ಯ ದೋಷರಹಿತವಾಗಿರ್ತಕ್ಕಂಥ ಅಪೌರುಷೇಯ ಗ್ರಂಥಗಳು. ಆದ್ದರಿಂದ ವೇದದಲ್ಲಿ ಏನು ಹೇಳಿದೆ ಅದೇ ಸತ್ಯ, ಅದರ ವಿರುದ್ಧ ಏನು ವಿಚಾರ ಬಂದರೂ ಕೂಡ ತಪ್ಪು. ಇಲ್ಲ ಅವರು ಬರೆದಿದ್ದಾರೆ, ಇವರು ಬರೆದಿದ್ದಾರೆ, ಅವರೆಲ್ಲೂ ಬರೆದಿದ್ದಾರೆ, ಅವ್ರ ದೋಷಗಳು. ಪರಮಾತ್ಮ ಬಿಟ್ಟು ಉಳಿದವರೆಲ್ಲರೂ ದೋಷಗಳವ. ಆದ್ದರಿಂದಾಗಿ ವೇದಕ್ಕೆ ವಿರುದ್ಧವಾದ ಏನೇನು ಜಗತ್ತಿನಲ್ಲಿ ವಿಚಾರ ಸರಣಿಗಳು ಬರ್ತವೆ, ಆ ಎಲ್ಲ ವಿಚಾರ ಸರಣಿಗಳು ತಪ್ಪು. ವೇದಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ವಿಷ್ಣು ಸರ್ವೋತ್ತಮ ಅಂತಿಕೊಂಡಂತನ್ನೋದನ್ನು ತಿಳಿಸೋದರಿಂದಾಗಿ ಭಗವಂತನೇ ಸರ್ವೋತ್ತಮ. ಅದರರ್ಥ ನಮ್ಮಲ್ಲಿ ನಾವು ಉಳಿದ ದೇವತೆಗಳನ್ನು ದ್ವೇಷ ಮಾಡಿ ಅಂತ ಅನ್ನೋದಿಲ್ಲ. ನಮಗೆಲ್ಲ ದೇವತೆಗಳು ಪೂಜ್ಯರು, ಅದರ ತಾರತಮ್ಯಾನುಸಾರವಾಗಿ. ಪರಮಾತ್ಮ, ನಂತರ ಮಹಾಲಕ್ಷ್ಮೀ ದೇವಿ, ನಂತರ ಬ್ರಹ್ಮವಾಯುಗಳು, ನಂತರ ಸರಸ್ವತಿ ಭಾರತೀಯರು, ಈ ರೀತಿಯಾಗಿ ನಮಗೆಲ್ಲರೂ ಪೂಜ್ಯರು. ಎಲ್ಲರನ್ನೂ ಪೂಜೆ ಮಾಡಿ ಅಂತಿಕೊಂಡಂತ ಹೇಳುವ ಒಂದೇ ಒಂದು ಗ್ರಂಥ ಶ್ರೀಮದಾಚಾರ್ಯರ ಗ್ರಂಥಗಳು. ವೇದದಲ್ಲಿ ಎಲ್ಲಿ ಬಂದಿದೆಯಪ್ಪ? ಪರಮಾತ್ಮ ಸರ್ವೋತ್ತಮ ಅಂತಿಕೊಂಡಂತ ಅನ್ನೋದು ಆಚಾರ್ಯರು ವೇದ ವಾಕ್ಯವನ್ನು ನಮ್ಮ ಎದುರಿಗೆ ಕೊಡ್ತಾರೆ. ಋಗ್ವೇದದ 7ನೇ ಮಂಡಲದ 40ನೇ ಸೂಕ್ತದ 5ನೇ ಮಂತ್ರ, 5ನೇ ಋಕ್. ಅಸ್ಯ ದೇವಸ್ಯ ಮೀಳುಷೋ ವಯಾ ವಿಷ್ಣೋ ಏಷಸ್ಯ ಪ್ರಭೃತೆ ಹವಿರ್ಭಿ ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ ಯಾಸಿಷ್ಟಂ ವರ್ತಿರಶ್ವಿನಾ ವಿರಾವತ. ಅಸ್ಯ ದೇವಸ್ಯ ಮೀಳುಷೋ ವಯಾ ವಿಷ್ಣೋ ಏಷಸ್ಯ ಪ್ರಭೃತೆ ಹವಿರ್ಭಿ ಏಹಿ ವಿದೇ ಹಿ ರುದ್ರಂ ರುದ್ರಿಯಂ ಮಹಿತ್ವಂ ಯಾಸಿಷ್ಟಂ ವರ್ತಿ ಅಶ್ವಿನಾ ವಿರಾವತ ಅಂತಕ್ಕಂಥ ಮಂತ್ರ ಹೇಳ್ತದೆ. ಈ ಮಂತ್ರ ಏನು ಹೇಳ್ತದೆ ಅಂತಕೊಂಡಂತಂದರೆ, ಪರಮಾತ್ಮ ಹೇಗಿದ್ದಾನೆ? ಅಶ್ಯ ದೇವಸ್ಯ ಮೀಳುಷ, ಪರಮಾತ್ಮ ಭಕ್ತರು ಅಪೇಕ್ಷಿಸುವ ಎಲ್ಲ ಪುರುಷಾರ್ಥಗಳನ್ನು ಪೂರ್ಣ ಮಾಡುತ್ತಾನೆ. ಕೋಇನ್ಸಿಡೆನ್ಸ್ ನೋಡಿಕೊಳ್ಳಿ, ಇವತ್ತೇ ಪ್ರತರ್ಧನ ಅನ್ನೋ ವಿಚಾರ, ಪರಮಾತ್ಮನ ಸಕಲ ಅಭೀಷ್ಟಗಳನ್ನು ಪೂರೈಸ್ತಾನೆ ಅಂತನ್ನೋ ಹೆಸರು ಪ್ರತರ್ಧನ. ಇಲ್ಲಿಯೂ ಕೂಡ ಈ ಪರಮಾತ್ಮ ನಮಗೆ ಬೇಕಾದ ಸಂಕಲ್ಪಗಳ ಪುರುಷಾರ್ಥಗಳನ್ನು ನೀಡ್ತಾನೆ. ಆ ನಂತರ ಇವನ ಸಂಕಲ್ಪಕ್ಕೆ ಭಂಗ ಇಲ್ಲ. ಸೃಷ್ಟ್ಯಾದಿ ಕರ್ಮಗಳನ್ನು ಮಾಡುವಾಗ ದಣಿಯುವುದಿಲ್ಲ. ಕ್ರೀಡಾದಿಗಳ ವಿಶಿಷ್ಟನಾಗಿದ್ದಾನೆ. ಜಗತ್ತಿನಿಂದ ಭಿನ್ನನಾಗಿದ್ದಾನೆ. ಅಕಾರವಾಚ್ಯನಾಗಿದ್ದಾನೆ. ಇಂತಹ ಪರಮಾತ್ಮನಿಗೆ ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ ರುದ್ರದೇವರು
ಭಗವಂತನನ್ನು ಪೂಜಿಸಿದ್ದರಿಂದ, ಯಾಕೆ ರಾಮನ ಭಕ್ತರವರು. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯಂ ಅಂತ ಹೇಳಿದ ರಾಮ ಭಕ್ತರು ಅವರು. ಆ ರುದ್ರದೇವರ ಪರಮಾತ್ಮನ ಪೂಜೆ ಮಾಡಿದ್ದರಿಂದಲೇ ರುದ್ರದೇವರ ಪದವಿಯನ್ನು ಪಡೆದ್ರಪ್ಪ. ಸುಮ್ಮನೆ ಆ ಪದವಿ ಸಿಕ್ಕಿಲ್ಲ. ಆದ್ದರಿಂದಾಗಿ ಅಶ್ವಿನಿ ದೇವತೆಗಳಿಗೆ ವೇದ ಸಂಬೋಧನೆ ಮಾಡ್ತಾ ಇದೆ. ಅಶ್ವಿನಿ ದೇವತೆಗಳೇ, ಈ ಸಂದರ್ಭವನ್ನು ನೋಡಿಕೊಳ್ಳಿ. ಸರ್ವೋತ್ತಮ ಭಗವಂತನನ್ನು ಪೂಜಿಸಿದ್ದರಿಂದಲೇ ರುದ್ರದೇವರು ರುದ್ರಾರದರು. ನಿಮಗೂ ಕೂಡ ಏನಾದರೂ ಸಫಲತೆ ಬೇಕಾಗಿದ್ದರೆ, ನಿಮ್ಮ ಪದವಿ ನಿಮಗೆ ಬೇಕಾಗಿದ್ದರೆ ನೀವು ಕೂಡ ಪರಮಾತ್ಮನನ್ನೇ ಆರಾಧನೆ ಮಾಡಿ ಅಂತ. ಅಸ್ಯ ದೇವಸ್ಯ, ಈ ಪರಮಾತ್ಮ ದೇವ ಕ್ರೀಡಾದಿಗುಣ ವಿಶಿಷ್ಟ, ಮೀಳುಷಃ ನಿಮ್ಮ ಅಭೀಷ್ಟಗಳನ್ನು ಪೂರೈಸ್ತಕ್ಕಂಥವನು. ಅಷ್ಟೇ ಅಲ್ಲ, ಪ್ರಭೃತೆ ಹವಿರ್ಭಿ, ಸಕಲ ಶಬ್ದ ವಾಚ್ಯನಾಗಿರ್ತಕ್ಕಂಥ ವ್ಯಕ್ತಿ, ಎಲ್ಲರಿಂದಲೂ ಕೂಡ ವಿಶೇಷವಾಗಿ ಆಹುತಿಗಳನ್ನು ಸ್ವೀಕರಿಸ್ತಕ್ಕಂಥವನು. ಅಸ್ಯ ಎಂಬತಕ್ಕಂಥ ಹೆಸರುಳ್ತಕ್ಕಂಥವನು. ಇಂಥ ಪರವಂತನು ಹವಿರ್ಭಿ ಇರಾವತ್, ಪರಮಾತ್ಮನನ್ನು ಅನೇಕ ಹವಿಸ್ಸುಗಳಿಂದ ಸ್ತೋತ್ರಗಳಿಂದ ರುದ್ರದೇವರು ಇವನನ್ನು ಆರಾಧನೆ ಮಾಡಿದರು. ವಿದೇ ರುದ್ರ ಹೀ ನಿಶ್ಚಿತವಾಗಿಯೂ ವಿದೇ ರುದ್ರ ಪದವಿಯನ್ನು ಪಡೆದನು. ರುದ್ರ ಪದವಿಯಲ್ಲಿರ್ತಕ್ಕಂಥ ಶ್ರೇಷ್ಠತೆಯನ್ನು ಪಡೆದನು. ಆದ್ದರಿಂದ ಅಶ್ವಿನೋ, ಎಲ್ಲೋ ಅಶ್ವಿನಿ ದೇವತೆಗಳೇ ನೀವು ಯಾಶ್ರೇಷ್ಠ ಪರಮಾತ್ಮನನ್ನು ವಿಧೇಯವಾಗಿ ಪೂಜೆ ಮಾಡಿರಿ. ಅವರನ್ನು ಪರಮಾತ್ಮನನ್ನು ಆರಾಧನೆ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ಋಗ್ವೇದ ಹೇಳ್ತಾರೆ. ಇನ್ನು ಋಗ್ವೇದದ ಇನ್ನೊಂದು ಮಂತ್ರ, 2ನೇ ಮಂಡಲದ 33ನೆಯ ಸೂಕ್ತದ 11ನೇ ಮಂತ್ರ. ಸ್ತುಹಿ ಶ್ರುದಂ ಗರ್ತಸದಂ ಯುವಾನಂ ಮೃಗನ್ನ ಭೀಮಂ ಉಪಹಂತು ಮುಗ್ರಂ. ಎಲ್ಲಿ ರುದ್ರದೇವರೇ, ಗರ್ತಸದಂ, ಹೃದಯ ಗುಹೆಯಲ್ಲಿ ವಾಸ ಮಾಡಿರ್ತಕ್ಕಂತಹ, ಯುವಾನಂ, ಯಾವಾಗಲೂ ಯುವಕನಂತೆ ಇರ್ತಕ್ಕಂತಹ, ಉಪಹಂತುಂ, ಶತ್ರುಗಳನ್ನು ನಾಶಪಡಿಸುವುದಕ್ಕೋಸ್ಕರ, ಉಗ್ರಂ, ಮೃಗನ್ನ, ಮನುಷ್ಯ ಮೃಗರೂಪ ಧರಿಸಿದ ನರಸಿಂಹದೇವರನ್ನು, ಆ ಭೀಮಂ, ಇಂಥ ಪರಮಾತ್ಮನನ್ನು ಸ್ತುಹಿ, ಸ್ತೋತ್ರ ಮಾಡಪ್ಪ. ನಿನ್ನ ಸಂಹಾರಕತ್ವ ಗುಣ ನಿನಗೆ ಬರಬೇಕಾಗಿದ್ದರೆ, ಜಗತ್ತನ್ನು ಸಂಹಾರ ಮಾಡ್ತಕ್ಕಂಥ ಸಾಮರ್ಥ್ಯ ನಿನಗೆ ಬರಬೇಕಾಗಿದ್ದರೆ, ಮೃಗವೂ ಪುರುಷನೂ ಅಲ್ಲದ ಎರಡೂ ಕಡೆ ಕೂಡಿದ ಆ ನರಸಿಂಹದೇವರನ್ನು ಸ್ತುಹಿ, ವಿಶೇಷವಾಗಿ ಸ್ತೋತ್ರ ಮಾಡು ಅಂತ. ನರಸಿಂಹದೇವರ ಸರ್ವೋತ್ತಮತ್ವ ಈ ಮಂತ್ರದಲ್ಲಿ ಬಂದಿದೆ. ಇನ್ನು ಋಗ್ವೇದ 10ನೇ ಮಂಡಲದ 125ನೇ ಸೂಕ್ತದ 5ನೇಯ ಮಂತ್ರ, ನಾವು ದಿನಾಲು ಹೇಳುವ ಅಂಬ್ರಣಿ ಸೂಕ್ತ. ಯಂ ಕಾಮಯೇ ತಮ್ಮುಗ್ರಂ ಕೃಣೋಮಿ, ನಾನು ಬಯಸಿದರೆ ಈಗ ರುದ್ರದೇವರನ್ನು ಬದಿಗಿಟ್ಟು ಇನ್ನೊಬ್ಬ ರುದ್ರನ ತಂದು ಕೂಡಿಸಬಹುದು. ಮಾಡ್ತಾರೆ ಅಂತಲ್ಲ, ಅಷ್ಟು ಸಾಮರ್ಥ್ಯ ಇದೆ ಅಂತ ಅರ್ಥ. ತಂ ಬ್ರಹ್ಮಾಣಂ, ಬ್ರಹ್ಮದೇವರನ್ನು ತೆಗೆದು ಬೇರೆ ಬ್ರಹ್ಮನನ್ನು ತಂದು ಕೂಡಿಸಬಹುದು. ಆ ನಂತರ ಋಷಿಂ, ಬೃಹಸ್ಪತ್ಯಾದಿ ಋಷಿಗಳ ಸ್ಥಳದಲ್ಲಿ ಇನ್ನೊಬ್ಬರನ್ನು ಬಂದು ಕೂಡಿಸಬಹುದು.
ಅಥವಾ ಉತ್ತಮವಾದ ಜ್ಞಾನವನ್ನು ನಾನು ಕೊಡ್ಬೋದು ಅಂತ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಕೊನೆಗೆ ಹೇಳ್ತಾಳೆ, ಮಮ ಯೋನಿ ಅಪ್ಸ್ವಾಂತ ಸಮುದ್ರೆ. ನನ್ನ ಈ ಸಾಮರ್ಥ್ಯಕ್ಕೆ ಕಾರಣ, ಸಾಮರ್ಥ್ಯವನ್ನು ಅನುಗ್ರಹಿಸಿದವನು ಆ ಸಮುದ್ರದಲ್ಲಿ ಶೇಷಶಾಹಿಯಾಗಿರ್ತಕ್ಕಂಥ ಭಗವಂತ. ಅವನನ್ನು ಉಪಾಸನೆ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ. ಆ ನಂತರ ವೇದ ಮಂತ್ರ ಬರ್ತದೆ, ಏಕೋ ನಾರಾಯಣ ಆಸೀತ್. ಸೃಷ್ಟಿಯ ಪೂರ್ವದಲ್ಲಿ ನಾರಾಯಣನೊಬ್ಬನೇ ಇದ್ದ, ಸ್ವತಂತ್ರವಾಗಿದ್ದ. ನ ಬ್ರಹ್ಮ ನ ಚ ಶಂಕರ. ಬ್ರಹ್ಮ ಪದವಿಯಲ್ಲಿ ಇರಲಿಲ್ಲ, ಮುಕ್ತನಾಗಿದ್ದ, ನನ್ನ ಹೃದಯದಲ್ಲಿದ್ದ. ರುದ್ರದೇವರು ಕೂಡ ಶೇಷದೇವರಾಗಿ ಮುಕ್ತಿಯನ್ನು ಹೊಂದಿದ್ದರು. ಸೃಷ್ಟಿ ಆದಿಯಲ್ಲಿ ನಾನೊಬ್ಬನೇ ಸರ್ವೋತ್ತಮ ಸ್ವತಂತ್ರನಾಗಿದ್ದೆ ಅಂತನ್ನುವ ಯಜುರ್ವೇದದ ಮಂತ್ರ. ವಾಸುದೇವೋ ವಾ ಇದಮಗ್ರ ಆಸೀತ್. ಜಗತ್ತಿನಲ್ಲಿ ವಾಸುದೇವನೇ ಮಾತ್ರ ಆರಂಭದಲ್ಲಿದ್ದ. ನ ಬ್ರಹ್ಮ ನ ಚ ಶಂಕರ. ಉಳಿದ ಯಾವ ದೇವತೆಗಳು ಬ್ರಹ್ಮ ರುದ್ರಾದಿಗೆ ಯಾರೂ ಇರಲಿಲ್ಲ ಅಂತನ್ನುವ ಮಂತ್ರಗಳು ಪರಮಾತ್ಮ ಸರ್ವೋತ್ತಮ ಅಂತಕೊಂಡಂತನೂ ನಿರ್ಣಯ ಮಾಡ್ತದೆ. ಕಠೋಪನಿಷತ್ತು ಹೇಳ್ತಾರೆ, ಇಲ್ಲ ಅಥರ್ವಣ ಉಪನಿಷತ್ತು ಹೇಳ್ತಾರೆ, 5ನೇ ಬ್ರಾಹ್ಮಣದ 3ನೇ ಮಂತ್ರ, ಯದಾ ಪಶ್ಯತೆ ರುಕ್ಮವರ್ಣಂ. ಯಾವಾಗ ಜೀವ ಆ ಬಂಗಾರದ ಬಣ್ಣದ ಪರಮಾತ್ಮನನ್ನು, ಎಂಥ ಪರಮಾತ್ಮನನ್ನು, ಕರ್ತಾರಂ ಜಗತ್ತಿನ ಸೃಷ್ಟಿ ಮಾಡತಕ್ಕಂತಹ, ಈಶಂ ಎಲ್ಲರನ್ನು ನೇಮನ ಮಾಡತಕ್ಕಂತಹ, ಪುರುಷಂ ಎಲ್ಲರ ಹೃದಯ ಮಂದಿರದಲ್ಲಿ ವಾಸ ಮಾಡಿದಂತಹ, ಬ್ರಹ್ಮಯೋನಿಂ ಬ್ರಹ್ಮದೇವರಿಗೂ ಜನ್ಮವನ್ನು ಕೊಟ್ಟಿರತಕ್ಕಂತಹ, ಪಶ್ಯ ರುಕ್ಮವರ್ಣಂ ಪರಮಾತ್ಮನನ್ನು ಯಾವಾಗ ದರ್ಶನ ಮಾಡ್ತಾನೆ, ಯಾವಾಗ ಅವನು ಅಪರೋಕ್ಷ ಜ್ಞಾನ ಆಗ್ತದೆ, ತದಾ ವಿದ್ವಾನ್ ಈ ಅಪರೋಕ್ಷ ಜ್ಞಾನಿಯು ಪುಣ್ಯ ಪಾಪೇ ವಿಧೂಯ ತನ್ನ ಸಂಚಿತ ಆಗಾಮಿ ಪುಣ್ಯಗಳನ್ನು ಪಾಪಗಳನ್ನೆಲ್ಲ ನಾಶಪಡಿಸಿ, ನಿರಂಜನ ಎಲ್ಲ ದೋಷಗಳಿಂದ ರಹಿತನಾಗಿ, ಪರಮಂ ಪರಮಾತ್ಮನ ಸಾಮ್ಯಂ ಉಪೈತಿ ಪರಮಾತ್ಮನ ಜೊತೆಯಲ್ಲಿ ಮೋಕ್ಷದಲ್ಲಿ ವಾಸ ಮಾಡ್ತಾನೆ. ಅಥವಾ ಸಾಮ್ಯ ಅಂತ ತಿಳ್ಕೊಂಡಂತಂದರೆ ಭಗವಂತನಿಗೂ ನಮಗೂ ಸಾಮ್ಯತೆ ಇದೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಏನು ಸೃಷ್ಟಿಯಾಗುವಾಗ ಹುಟ್ಟೋದಿಲ್ಲ, ಪ್ರಳಯದಲ್ಲಿ ಸಾಯೋದಿಲ್ಲ. ಇವೆರಡು ಸಮಾನತೆ ನಮಗೂ ಪರಮಾತ್ಮನಿಗೂ ಇದೆ. ಅವನಿಗೂ ಹುಟ್ಟಿಲ್ಲ, ಅವನಿಗೂ ಸಾವಿಲ್ಲ. ನಮಗೂ ಜೀವ ನಿತ್ಯ, ಹುಟ್ಟು ಸಾವು ಇಲ್ಲ. ಈ ಸಾಮ್ಯತೆ ಇದೆ ಹೊರತು ಅವನಿಗೆ ದೇಹದಿಂದಲೂ ಅವನ ದೇಹವೂ ಕೂಡ ನಿತ್ಯ, ನಮ್ಮ ದೇಹ ನಿತ್ಯ ಅಲ್ಲ, ಬಾಳಂತರ ಇದೆ. ಈ ರೀತಿಯಾಗಿ ವೇದಗಳು ಪರಮಾತ್ಮನ ಮಹಿಮೆಯನ್ನೇ ಹೇಳುತ್ತವೆ. ಇದಲ್ಲದೆ ಇನ್ನೂ ಅನೇಕ ಮಂತ್ರಗಳನ್ನು ಆಚಾರ್ಯರು ಕೋಟ್ ಮಾಡ್ತಾರೆ. ಈಗಾಗಲೇ 1 ಗಂಟೆ ಮೀರಿ ಹೋಗಿದೆ. ನಾಳಿನ ದಿವಸ ನಾವು ಆ ಸಂದರ್ಭಗಳನ್ನು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ವೇದ ಮಂತ್ರಗಳಲ್ಲಿ ವಿಷ್ಣು ಸರ್ವೋತ್ತಮತ್ವ ಎಲ್ಲೆಲ್ಲಿ ಬಂದಿದೆ ಅನ್ನೋದನ್ನು ನಮಗೆ ಕಲಿಸಿಕೊಡ್ತಾ ಇದ್ದಾರೆ ಆಚಾರ್ಯರು ಮಹಾಭಾರತ ತತ್ವನಿರ್ಣಯದ ಮುಖಾಂತರ. ಉಳಿದ ವಿಚಾರ ನಾಳೆ. ಇವತ್ತಿನ ಈ ವಾಂಗ್ಮಯ ಸೇವೆಯನ್ನು ಪರಮಾತ್ಮನಿಗೆ ಸಮರ್ಪಿಸೋಣ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ
ದೇವತಾಮಂಡಲ ಖಂಡಮಂಡನಂ. ಪ್ರವಚನ ಕೇಳುವವರು ನಿಮ್ಮ ಎದುರಿನಲ್ಲಿ ವಿಷ್ಣು ಸಹಸ್ರನಾಮವನ್ನು ಇಟ್ಟುಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ರ ಮಹಾಭಾರತ ತಾತ್ಪರ್ಯ ಪುಸ್ತಕ ಇದ್ದರೆ ಅದನ್ನು ಇಟ್ಟುಕೊಳ್ಳಿ. ಹಾಗೆ ನಿಮಗಿನ್ನೂ ಹೆಚ್ಚಿನ ವಿಶೇಷವಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯ ಆರ್ದ್ರ ಗೊತ್ತಾಗ್ತದೆ, ಅವರ ಅನುಗ್ರಹ ನಮಗಾಗ್ತದೆ. ಅಂಥ ಅನುಗ್ರಹ ನಾವು ಪಡೆಯೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.